ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ಕ್ರಿಪ್ಟ್ ಕಿಡಿ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಏನು ಡಿಸ್ಕಸ್ ಮಾಡ್ತಾ ಇದೀವಿ ಅಂತಂದರೆ ಅಥೆಂಟಿಕೇಶನ್ ಆ್ಯಂಡ್ ಅಥರೈಸೇಷನ್ ಇವು ಎರಡನ್ನೂ ಯಾವ ರೀತಿ ನಾವು ಹ್ಯಾಂಡಲ್ ಮಾಡಬಹುದು ಜಾವಾ ಸ್ಕ್ರಿಪ್ಟ್ನಲ್ಲಿ ಅಂತ. ಹಾಗಂದರೆ ಏನು, ಲಾಗಿನ್ ಮಾಡ್ತೀರಾ ನೀವು. ಓಕೆ, ಸೊ ಲಾಗಿನ್ ಮಾಡಿದಾಗ ಅಲ್ಲಿ ಯೂಸರ್ ನೇಮ್ ಪಾಸ್ವರ್ಡ್ ಒಂದು ಸತಿ ಹಾಕ್ತೀರಾ, ಅದಾದಮೇಲೆ ದ್ಯಾಟ್ಸ್ ಇಟ್, ಯು ಕ್ಯಾನ್ ಯೂಸ್ ದ ಅಪ್ಲಿಕೇಶನ್. ನಿಮ್ಮದು ಎಲ್ಲ ಪ್ರೊಫೈಲ್ ಡೀಟೇಲ್ಸ್ ಎಲ್ಲ ಬರ್ತಾ ಹೋಗುತ್ತೆ. ಓಕೆ, ಅದನ್ನು ಯಾವ ರೀತಿ ನಾವು ರಿಯಾಕ್ಟ್ ಜೇಸ್ನಲ್ಲಿ ಹ್ಯಾಂಡಲ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಏನು ಮಾಡ್ತಾ ಇದೀವಿ ಅಂತಂದರೆ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ರೀತಿ ಪ್ರೊಸೆಸ್ ವರ್ಕ್ ಆಗುತ್ತೆ, ಯಾವ್ಯಾವ ರೀತಿಯಾದಂಥ ಅಥೆಂಟಿಕೇಶನ್ ಅಥರೈಸೇಷನ್ಸ್ಗಳು ನಮ್ಮ ಹತ್ರ ಇದ್ದಾವೆ. ಓಕೆ, ಸೊ ಇಲ್ಲಿ ನಾನು ನಿಮಗೆ ಯಾವುದು ಹೇಳ್ಕೊಡ್ತಾ ಇದ್ದೀನಿ, ಯಾವುದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ, ಕಂಪ್ಲೀಟ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಅಥೆಂಟಿಕೇಶನ್ ಆ್ಯಂಡ್ ಅಥರೈಸೇಷನ್, ಇಲ್ಲಿ ಅಥೆಂಟಿಕೇಶನ್ ಅಂತಂದರೆ ಏನು ಮೀನಿಂಗ್ ಬರುತ್ತೆ ಅಂತಂದರೆ, ಎಕ್ಸಾಂಪಲ್ ಕೊಟ್ಟು ಹೇಳೋದಾದರೆ, ನೀವು ಕಾಲೇಜ್ ಒಳಗಡೆ ಎಂಟರ್ ಆಗಬೇಕು ಅಂತಂದರೆ ನೀವು ಐ ಡಿ ಕಾರ್ಡ್ ತೋರಿಸಿ ಎಂಟರ್ ಆಗ್ತೀರಾ, ದ್ಯಾಟ್ ಈಸ್ ಅಥೆಂಟಿಕೇಶನ್. ಓಕೆ, ಅದೇನಾಯಿತು ಅಥೆಂಟಿಕೇಶನ್, ಅದೊಂದು ಪ್ರೂಫ್. ಅಂದರೆ ನೀವು ಏನೋ ಲೆಜಿಟ್ ವ್ಯಕ್ತಿ ಎಂಟರ್ ಆಗಿದ್ದಾರೆ ಅನ್ನೋದೊಂದು ಪ್ರೂಫ್. ಓಕೆ, ಸೊ ಇಲ್ಲೇನಾಯಿತು, ಕಾಲೇಜ್ ಐ ಡಿ ಕಾರ್ಡ್ ನಿಮ್ದು ಏನಾಯಿತು ಅಂತಂದರೆ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಆಯಿತು. ಒಂದ್ಸತಿ ನೀವು ಐ ಡಿ ಕಾರ್ಡ್ ತೋರಿಸ್ಬಿಟ್ಟು ಕಾಲೇಜ್ ಒಳಗಡೆ ಎಂಟರ್ ಆದ್ರಿ ಅಂತ ಇಟ್ಕೊಳ್ಳಿ, ಅದಾದಮೇಲೆ ನೀವು ಪ್ರತಿ ಸಲನೂ ಕಾಲೇಜ್ ಐ ಡಿ ಕಾರ್ಡ್ ತೋರಿಸ್ತಾ ಅಡ್ಡಾಡ್ತೀರಾ. ನೀವು ಕ್ಲಾಸ್ ರೂಮ್ನಲ್ಲಿ ಎಂಟರ್ ಆಗೋಕ್ಕಿಂತ ಮುಂಚೆ ಮತ್ತೆ ಆಫೀಸ್ ಹೋಗ್ಬಿಟ್ಟು ವಾಚ್ಮನ್ಗೆ ಐ ಡಿ ಕಾರ್ಡ್ ತೋರಿಸಿ ನಾನು ಕಾಲೇಜ್ ಕ್ಲಾಸ್ ರೂಮ್ ಒಳಗಡೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತೀರಾ. ನೋ, ಅದೇ ರೀತಿ ಮತ್ತೆ ವಾಪಸ್ ನೀವು ಕ್ಲಾಸ್ ರೂಮ್ ಒಳಗಡೆ ಎಂಟರ್ ಆದ್ರಿ. ಇವಾಗ ಅದಾದಮೇಲೆ ನೀವು ಏನು ಮಾಡಬೇಕಾಗಿದೆ ಅಂದರೆ ಕ್ಲಾಸ್ ಅಟೆಂಡ್ ಆಗಬೇಕಾಗಿದೆ, ಕೇಳಬೇಕಾಗಿದೆ. ಅದನ್ನು ಕೇಳಿಸ್ಕೋಬೇಕಾದ್ರೂ ಕೂಡ ನೀವು ಹೋಗ್ಬಿಟ್ಟು ಮತ್ತೆ ಆಫೀಸ್ ಐ ಡಿ ಕಾರ್ಡ್ ತೋರಿಸಿ ಬರ್ತೀರಾ. ನೋ, ಆ ರೀತಿ ಏನಾಗಲ್ಲ. ನೀವು ಒಂದ್ಸತಿ ಏನು ಮಾಡ್ತೀರಾ ಅಂದರೆ ಐ ಡಿ ಕಾರ್ಡ್ ಏನು ಮಾಡ್ತೀರಾ ತೋರಿಸ್ತೀರಾ ವಾಚ್ಮೆನ್ಗೆ. ಸೊ ಅದಾದಮೇಲೆ ಕಾಲೇಜ್ ಒಳಗಡೆ ಎಂಟರ್ ಆಗ್ತೀರಾ. ಕಾಲೇಜ್ ಒಳಗಡೆ ಏನೇನು ನಿಮ್ಮ ರಿಲೇಟೆಡ್ ಸ್ಟಫ್ಸ್ ಇರ್ತೋ ಅವನ್ನ ನೀವು ಮಾಡ್ಬೋದು. ಕ್ಲಾಸ್ ರೂಮ್ ಎಂಟರ್ ಆಗೋದಿರ್ಬೋದು, ಲ್ಯಾಬ್ ಎಂಟರ್ ಆಗೋದಿರ್ಬೋದು. ಓಕೆ, ಸೊ ಅದೇ ರೀತಿ ಪ್ಲೇ ಗ್ರೌಂಡ್, ಇವೆಲ್ಲ ಏನಪ್ಪ ಅಂತಂದರೆ ಈಸಿಯಾಗಿ ಸಿಕ್ಬಿಡುತ್ತೆ ನಿಮಗೆ. ಒಂದ್ಸತಿ ನೀವು ಕಾಲೇಜ್ ಐ ಡಿ ಕಾರ್ಡ್ ತೋರಿಸಿದ್ರೆ ನಿಮ್ಮದು ವಾಚ್ಮೆನ್ಗೆ ಅಂತಂದರೆ ಯು ಕ್ಯಾನ್ ಆಕ್ಸೆಸ್ ದೀಸ್ ಥಿಂಗ್ಸ್. ಓಕೆ, ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಯು ಕಾಂಟ್ ಆಕ್ಸೆಸ್ ಸಮ್ ಸೆನ್ಸಿಟಿವ್ ಇನ್ಫಾರ್ಮೇಷನ್ಸ್ ಅಥವಾ ಸೆನ್ಸಿಟಿವ್ ಏರಿಯಾಸ್. ನೀವು ಏನು ಮಾಡೋಕ್ಕಾಗಲ್ಲ ಅಂದರೆ ಸ್ಟಾಫ್ ರೂಮ್ನಲ್ಲಿ ಹೋಗ್ಬಿಟ್ಟು ಕೂತ್ಕೊಳ್ಳೋದಕ್ಕಾಗಲ್ಲ. ಅದಕ್ಕೆ ನಿಮಗೆ ಸ್ಪೆಷಲ್ ಪರ್ಮಿಷನ್ ಬೇಕಾಗುತ್ತೆ, ಪ್ರಿನ್ಸಿಪಲ್ ಕರಿಬೇಕಾಗುತ್ತೆ. ಓಕೆ, ಸೊ ಪ್ರಿನ್ಸಿಪಲ್ ಆಫೀಸ್ನಲ್ಲಿ ಹೋಗ್ಬಿಟ್ಟು ಪ್ರಿನ್ಸಿಪಲ್ ಚೇರ್ ಮೇಲೆ ಕೂತ್ಕೊಳ್ಳೋದಕ್ಕಾಗಲ್ಲ. ಯು ಡೋಂಟ್ ಹ್ಯಾವ್ ಅಥಾರಿಟಿ ಟು ಡೂ ದ್ಯಾಟ್. ಓಕೆ, ಸೊ ನೀವು ಪ್ರಿನ್ಸಿಪಲ್ ಆಗಿದ್ರೆ ಮಾಡ್ಬೋದು, ಬಟ್ ಸ್ಟೂಡೆಂಟ್ ಆಗಿದ್ರೆ ಯು ಕಾಂಟ್ ಡೂ ದ್ಯಾಟ್. ನಿಮ್ಮ ಹತ್ರ ರೈಟ್ಸ್ ಇಲ್ಲ ಅದನ್ನು ಮಾಡೋದಕ್ಕೆ. ಅದನ್ನು ನಾವೇನಂತ ಕರಿತೀವಿ ಅಂದರೆ ಅಥರೈಸೇಷನ್. ಓಕೆ, ಸೊ ನಿಮಗೆ ಏನು ಅಥರೈಸ್ಡ್ ಇರುತ್ತೋ ಅದನ್ನು ಮಾತ್ರ ನೀವು ಮಾಡ್ಬೋದು. ಇಲ್ಲಿ ನಿಮಗೆ ಏನು ಅಥರೈಸ್ಡ್ ಇದೆ ಅಂತಂದರೆ ಕ್ಲಾಸ್ ರೂಮ್ ಎಂಟರ್ ಆಗೋದು, ಲ್ಯಾಬ್ ಎಂಟರ್ ಆಗೋದು, ಪ್ಲೇ ಗ್ರೌಂಡಿಗೆ ಹೋಗೋದು. ಸೊ ಪ್ಲೇ ಗ್ರೌಂಡ್ ಒಳಗಡೆ ಏನು ಆಕ್ಟಿವಿಟೀಸ್ ಮಾಡೋದು, ಯು ಕ್ಯಾನ್ ಡೂ ದ್ಯಾಟ್. ಕ್ಲಾಸ್ ರೂಮ್ ಒಳಗಡೆ ಏನೇನು ಆಕ್ಟಿವಿಟೀಸ್ ಮಾಡ್ತಾರೆ ಅದನ್ನು ನೀವು ಮಾಡ್ಬೋದು. ಲ್ಯಾಬ್ ಒಳಗಡೆ ಲ್ಯಾಬ್ ಆಕ್ಸೆಸ್ ಮಾಡ್ಬೋದು ನೀವು. ಎವ್ರಿಥಿಂಗ್ ದಿಸ್ ಈಸ್ ಅಥರೈಸ್ಡ್ ಫಾರ್ ಯು. ಓಕೆ, ಇದನ್ನು ನೀವು ಆಕ್ಸೆಸ್ ಮಾಡಬಹುದು. ಓಕೆ, ಇದನ್ನು ನಾವೇನಂತ ಕರಿತೀವಿ ಅಂದರೆ ಅಥರೈಸೇಷನ್ ಅಂತ ಕರಿತೀವಿ. ಆಲ್ ರೈಟ್, ಇವು ಎರಡೂ ಸ್ವಲ್ಪ ಏನಾಗ್ತವೆ ಅಂತಂದರೆ ಕನ್ಫ್ಯೂಷನ್ ಆಗುತ್ತೆ. ಕೆಲವೊಂದು ಜನ ಏನು ಅನ್ಕೋತಾರೆ ಅಥೆಂಟಿಕೇಶನ್ ಅಥರೈಸೇಷನ್ ಎರಡು ಒಂದೇ. ನೋ, ಆ ರೀತಿ ಏನಲ್ಲ. ಅಥೆಂಟಿಕೇಶನ್ ಅಥರೈಸೇಷನ್ ಎರಡು ಡಿಫ್ರೆಂಟ್ ಆಗಿರ್ತವೆ. ಓಕೆ, ಇದೊಂದು ಬೇಸಿಕ್ ಕಾನ್ಸೆಪ್ಟ್ ಆಯಿತು. ಅಥೆಂಟಿಕೇಶನ್ ಅಂತಂದ್ರೆ ಏನು, ಅಥರೈಸೇಷನ್ ಅಂತಂದ್ರೆ ಏನು. ಓಕೆ, ಸೊ ಇದನ್ನ ಇಂಪ್ಲಿಮೆಂಟ್ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ಇವಾಗ. ಓಕೆ, ಸೊ ಬೇಸಿಕ್ಲಿ ಒಂದು ವೆಬ್ಸೈಟ್ ಇದೆ ಅಂತ ಇಟ್ಕೊಳ್ಳೋಣ. ಈ ವೆಬ್ಸೈಟ್ನಲ್ಲಿ ನೀವು ಎಂಟರ್ ಆಗಬೇಕಾಗಿದೆ. ಇವಾಗ ಎಕ್ಸಾಂಪಲ್ ಏನಪ್ಪ ಅಂದರೆ ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್, ಎನಿಥಿಂಗ್. ಇದನ್ನು ಆಕ್ಸೆಸ್ ಮಾಡೋದಕ್ಕೋಸ್ಕರ ನೀವು ಏನು ಹಾಕ್ತೀರಾ ಅಂತಂದರೆ ಯೂಸರ್ ನೇಮ್ ಹಾಕ್ತೀರಾ ಆ್ಯಂಡ್ ಪಾಸ್ವರ್ಡ್. ಇವು ಎರಡನ್ನು ಒಂದು ಸತಿ ನೀವು ಎಂಟರ್ ಮಾಡ್ತೀರಾ. ಎಂಟರ್ ಮಾಡಾದ್ಮೇಲೆ ಏನಾಗುತ್ತೆ ಅಂದರೆ ನಿಮ್ದು ಯೂಸರ್ ನೇಮ್ ಆಮೇಲೆ ಪಾಸ್ವರ್ಡ್ ಎರಡು ಕರೆಕ್ಟ್ ಇತ್ತು ಅಂತಂದರೆ ಅವಾಗ ನಿಮ್ಗೆ ಏನು ಸಿಗುತ್ತೆ ಬಿಹೈಂಡ್ ದ ಸೀನ್, ನಿಮ್ಗೆ ಕಾಣಿಸೋದಿಲ್ಲ ಇದು ಕಣ್ಣಿಗೆ. ಓಕೆ, ಯೂಸ್ ಮಾಡುವಂಥ ಟೈಮ್ನಲ್ಲಿ. ಬಟ್ ಬಿಹೈಂಡ್ ದ ಸೀನ್ ಏನಾಗುತ್ತೆ ಅಂದರೆ ಇವು ಎರಡು ಏನಾಗ್ತವೆ, ಸರ್ವರಿಗೆ ಹೋಗ್ತವೆ. ಸರ್ವರ್ ಇನ್ ರಿಟರ್ನ್ ಏನು ಮಾಡುತ್ತೆ ಅಂದರೆ ಯೂಸರ್ ನೇಮ್ ಪಾಸ್ವರ್ಡ್ ಎರಡು ಕರೆಕ್ಟ್ ಇತ್ತು ಅಂತಂದರೆ ಇಟ್ ವಿಲ್ ಸೆಂಡ್ ಯು ಅ ಸೆಷನ್ ಲಿಂಕ್. ಓಕೆ, ಅಥವಾ ಸೆಷನ್ ಐ ಡಿ ಆಗಿರ್ಬೋದು. ಓಕೆ, JWT ಟೋಕನ್ ಆಗಿರ್ಬೋದು, ಎನಿಥಿಂಗ್. ಇಲ್ಲಿ ಈ ಕೇಸ್ನಲ್ಲಿ ನಾವೇನಂತ ಇಟ್ಕೊಳ್ಳೋಣ, ಸೆಷನ್ ಐ ಡಿ ಅಂತ ಇಟ್ಕೊಳ್ಳೋಣ. ಸೊ ಸೆಷನ್ ಟೋಕನ್, ಪ್ರತಿ ಸಲನೂ ನೀವು ಏನಾದ್ರೂ ಇನ್ಫಾರ್ಮೇಷನ್ ತೆಗಿಬೇಕಾಗಿದೆ ಅಥವಾ ಏನಾದರೂ ಲೈಕ್ ಮಾಡಬೇಕಾಗಿದೆ, ಯಾವುದಾದ್ರು ಒಂದು ಪೋಸ್ಟ್ನ ನೀವು ಲೈಕ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ. ನೀವೇ ಲೈಕ್ ಮಾಡಿದಿರಾ ಅಂತ ಹೆಂಗೆ ಗೊತ್ತಾಗುತ್ತೆ? ಒಂದು ಸತಿ ಮಾತ್ರ ನೀವು ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಹಾಕಿರೋದು, ರೈಟ್? ನೀವು ಯಾವುದಾದ್ರೂ ಒಂದು ಪೋಸ್ಟ್ನ ಲೈಕ್ ಮಾಡಿದ್ರೆ ಅದನ್ನು ನೀವೇ ಲೈಕ್ ಮಾಡಿರೋದು ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ ಇದು ಏನು ಸೆಷನ್ ಟೋಕನ್ನ ಕಳಿಸುತ್ತಲ್ಲ ವಾಪಸ್ ನಿಮಗೆ, ಆ ಸೆಷನ್ ಟೋಕನ್ ಎಲ್ಲಿ ಸ್ಟೋರ್ ಆಗಿರುತ್ತೆ ಅಂದರೆ ನಿಮ್ಮ ಬ್ರೌಸರ್ ಒಳಗಡೆ ಸ್ಟೋರ್ ಆಗಿರುತ್ತೆ. ವೆನ್ ಎವರ್ ಯು ಮೇಕ್ ಅ ಕಾಲ್ ಟು ದ ಸರ್ವರ್, ಓಕೆ, ಬಿಹೈಂಡ್ ದ ಸೀನ್ ಏನಾಗುತ್ತೆ ಅಂದರೆ ಈ ಸೆಷನ್ ಕೂಡ ಹೋಗುತ್ತೆ, ಸೆಷನ್ ಟೋಕನ್ ಕೂಡ ಹೋಗುತ್ತೆ. ಯೂಸಿಂಗ್ ದಿಸ್ ಸೆಷನ್ ಟೋಕನ್ ಏನು ಸರ್ವರ್ಗೆ ಏನು ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅಂದರೆ ಇದನ್ನು ಕಳಿಸಿದವರು ಯಾರು ಅನ್ನೋದು ಗೊತ್ತಾಗುತ್ತೆ. ಓಕೆ, ಈ ಸೆಷನ್ ಟೋಕನ್ನ ಇಟ್ಕೊಂಡ್ಬಿಟ್ಟು ಏನು ಅಪ್ಡೇಟ್ ಮಾಡಬೇಕು ಆ ಅಪ್ಡೇಟ್ಸ್ಗಳನ್ನ ಸರ್ವರ್ ಮಾಡ್ತಾ ಹೋಗುತ್ತೆ. ದಿಸ್ ಇಸ್ ಹೌ ಬಿಹೈಂಡ್ ದ ಸೀನ್ ಇಟ್ ವರ್ಕ್ಸ್. ಓಕೆ, ಒಂದು HTTP ಇದು ಏನಪ್ಪ ಅಂದರೆ ಸ್ಟೇಟ್ಲೆಸ್ ಪ್ರೋಟೋಕಾಲ್. ಹಂಗಂದ್ರೆ ಏನು?
ಬೇಸಿಕಲಿ STTP ಸ್ಟೇಟ್ಲೆಸ್ ಪ್ರೋಟೋಕಾಲ್ ಅಂತ ಅಂದ್ರೆ ಮೀನಿಂಗ್ ಏನಂತಂದ್ರೆ, ನೀವು ಯಾರು ಯೂಸ್ ಮಾಡ್ತಿರ್ತೀರಾ ಇದನ್ನ ಲೈಕ್ ವೆಬ್ಸೈಟ್ನ ಅನ್ನೋದನ್ನ STTPಗೆ ಗೊತ್ತೇ ಇರೋದಿಲ್ಲ. ಅದಕ್ಕೆ ನಾವು ಅದನ್ನ ಏನಂತ ಕರಿತೀವಿ ಅಂದರೆ ಸ್ಟೇಟ್ಲೆಸ್. ಅದಕ್ಕೆ ಯಾವುದೇ ರೀತಿಯಾದಂಥ ಸ್ಟೇಟ್ ಇಲ್ಲ, ಸ್ಟೇಟ್ ಮ್ಯಾನೇಜ್ ಮಾಡೋಕ್ಕೆ ಆಗ್ತಾ ಇಲ್ಲ ಅಂತ ಇಟ್ಕೊಳ್ಳೋಣ. ಸೊ ಆ ಸ್ಟೇಟ್ನ ಮ್ಯಾನೇಜ್ ಮಾಡೋದಕ್ಕೋಸ್ಕರ ಇಂಟ್ರೊಡ್ಯೂಸ್ ಮಾಡಿರೋದೇ ಏನಪ್ಪ ಅಂದರೆ ಸೆಷನ್ ಟೋಕನ್. ಈ ಸೆಷನ್ ಟೋಕನ್ ಮುಖಾಂತರ ನಾವು ಏನು ಮಾಡ್ಬೋದು ಅಂತಂದರೆ, ಈ ಸೆಷನ್ನ ಯಾರು ಯೂಸ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು. ಆಮೇಲೆ ಈ ಸ್ಟೇಟ್ಲೆಸ್ ಪ್ರೋಟೋಕಾಲ್ನ ನಾವು ಏನು ಮಾಡ್ಬೋದು ಅಂದರೆ, somewhat we can convert it into stateful protocol. Okay, ಸೊ ಇದು ಒಂದು ಬೇಸಿಕ್ ಇನ್ಫಾರ್ಮೇಷನ್ ಯಾವ ರೀತಿ ಅಥೆಂಟಿಕೇಶನ್ ಅಥರೈಸೇಷನ್ ವರ್ಕ್ ಆಗುತ್ತೆ ಅಂತ. ಓಕೆ, ಅಥೆಂಟಿಕೇಶನ್ ಯಾವ ರೀತಿ ಆಗ್ತೀವಿ ಅನ್ನೋದು ಇಂಪಾರ್ಟೆಂಟ್. ಓಕೆ, ಸೊ ಅಥೆಂಟಿಕೇಶನ್ ಬಂದಾದ್ಮೇಲೆ ಸೆಷನ್ ಟೋಕನ್ ಬರುತ್ತೆ. ಆ ಸೆಷನ್ ಟೋಕನ್ನ ಇಟ್ಕೊಂಡ್ಬಿಟ್ಟು ನಾವು ಏನು ಮಾಡ್ಬೋದು ಅಂದರೆ, ನಮಗೆ ಬೇಕಾಗಿರುವಂತಹ ನೆಸೆಸರಿ ಥಿಂಗ್ಸ್ಗಳನ್ನ ನಾವು ಆಕ್ಸೆಸ್ ಮಾಡ್ಕೋಬಹುದು. ಅದು ನಮ್ಮದು ಅಥರೈಸೇಷನ್. ದಿಸ್ ಈಸ್ ವಾಟ್ ಅಥೆಂಟಿಕೇಶನ್ ಆ್ಯಂಡ್ ಅಥರೈಸೇಷನ್ ಮೀನ್ಸ್. ಇಲ್ಲಿ ಅಥೆಂಟಿಕೇಶನ್ ಮಾಡೋದಕ್ಕೆ ಯಾವ್ಯಾವ ರೀತಿಯಾದಂತಹ ವೇಸ್ಗಳಿದ್ದಾವೆ ನಮಗೆ. ಓಕೆ, ಫಸ್ಟ್ ಒನ್ ಬಂದ್ಬಿಟ್ಟು ಬೇಸಿಕ್ ಅಥೆಂಟಿಕೇಶನ್. ಬೇಸಿಕ್ ಅಥೆಂಟಿಕೇಶನ್ ಅಂದರೆ ಬೇಸಿಕಲಿ ನಾವು ಏನು ಮಾಡ್ತೀವಿ ಅಂದರೆ, ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಹಾಕ್ಬಿಟ್ಟು ನಾವು ಏನು ಮಾಡ್ತೀವಿ ಅಂದರೆ ಸೆಷನ್ ಟೋಕನ್ ತೊಗೊಳ್ತೀವಿ. ಆ ಸೆಷನ್ ಟೋಕನ್ ಮುಖಾಂತರ ವಿ ಕ್ಯಾನ್ ಕಂಟಿನ್ಯೂ ಸರ್ಫಿಂಗ್ ದ ವೆಬ್ ಅಪ್ಲಿಕೇಶನ್. ಇನ್ನೊಂದು ಬರುತ್ತೆ OAuth ಅಂತ. OAuth ಅಥೆಂಟಿಕೇಶನಲ್ಲಿ ನಾವೇನು ನೋಡ್ಬೋದು ಅಂತಂದರೆ, ಲೈಕ್ ನೀವು ಯಾವುದಾದ್ರೂ ಒಂದು ವೆಬ್ಸೈಟ್ನ ಲಾಗಿನ್ ಮಾಡುವಂತಹ ಟೈಮಲ್ಲಿ ಅಲ್ಲಿ ಆಪ್ಷನ್ಸ್ ನೋಡ್ತೀರಾ. ಲಾಗಿನ್ ವಿತ್ ಗೂಗಲ್, ಲಾಗಿನ್ ವಿತ್ ಫೇಸ್ಬುಕ್, ಲಾಗಿನ್ ವಿತ್ ಲಿಂಕ್ಡ್ಇನ್, ಲಾಗಿನ್ ವಿತ್ ಗಿಟ್ಹಬ್. ಇದನ್ನು ನಾವು ಏನಂತ ಕರಿತೀವಿ ಅಂತಂದರೆ OAuth ಅಥೆಂಟಿಕೇಶನ್ ಅಂತ ಕರಿತೀವಿ. ಈ OAuth ಅಥೆಂಟಿಕೇಶನಲ್ಲಿ ಬೇಸಿಕಲಿ ನಾವು ಏನು ಮಾಡ್ತೀವಿ ಅಂತಂದರೆ, ಫಸ್ಟ್ ಯಾವುದಾದ್ರೂ ಒಂದು ಲೈಕ್ ಅನ್ನೋನ್ ವೆಬ್ ಅಪ್ಲಿಕೇಶನ್ ಲೈಕ್ ABC ಅಪ್ಲಿಕೇಶನ್ನ ನಾವು ಆಕ್ಸೆಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ವಿ. ಈ ABC ಅಪ್ಲಿಕೇಶನ್ ಒಳಗಡೆ ನಾವು ಲಾಗಿನ್ ಮಾಡೋಕ್ಕೆ ಹೋದಾಗ OAuth ಅಥೆಂಟಿಕೇಶನ್ ತೋರಿಸ್ತು ಲಾಗಿನ್ ವಿತ್ ಗೂಗಲ್ ಅಂತ ಕೊಟ್ವಿ ಅಂತ ಇಟ್ಕೊಳ್ಳೋಣ. ಇದೇನು ರೀಡೈರೆಕ್ಟ್ ಮಾಡುತ್ತೆ ಅಂದರೆ ಗೂಗಲ್ ಪೇಜ್ಗೆ ರೀಡೈರೆಕ್ಟ್ ಮಾಡುತ್ತೆ, ಲಾಗಿನ್ ಪೇಜ್ಗೆ ರೀಡೈರೆಕ್ಟ್ ಮಾಡುತ್ತೆ. ಅಲ್ಲಿ ನೀವು ಗೂಗಲ್ದು ಯೂಸರ್ ನೇಮ್ ಪಾಸ್ವರ್ಡ್ನ ಹಾಕ್ತೀರಾ. ಓಕೆ, ಸೊ ಗೂಗಲ್ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್. ಓಕೆ, ಇದನ್ನು ಹಾಕಿದಾಗ ಏನಾಗುತ್ತೆ ಅಂದರೆ ಅದು ಗೂಗಲ್ ಸರ್ವರಿಗೆ ಹೋಗುತ್ತೆ. ಓಕೆ, ಗೂಗಲ್ ಸರ್ವರ್. ಈ ಗೂಗಲ್ ಸರ್ವರ್ ಏನು ಮಾಡುತ್ತೆ ಅಂದರೆ ನಿಮಗೊಂದು ಅಥೆಂಟಿಕೇಶನ್ ಟೋಕನ್ನ ಕಳಿಸುತ್ತೆ. ಓಕೆ, ಸೊ ಅಥೆಂಟಿಕೇಶನ್ ಟೋಕನ್ ವಾಪಸ್ ಏನು ಬರುತ್ತೆ ಅಂದರೆ ನಿಮ್ಮದು ABC ವೆಬ್ ಅಪ್ಲಿಕೇಶನ್ಗೆ ಬರುತ್ತೆ. ABC ವೆಬ್ ಅಪ್ಲಿಕೇಶನ್ಗೆ ಬಂದಾದ್ಮೇಲೆ ಇದು ಏನು ಮಾಡುತ್ತೆ ಅಂದರೆ ಕನ್ಫರ್ಮ್ ಮಾಡ್ಕೊಳ್ಳುತ್ತೆ, ಲೈಕ್ ಓಕೆ ಬಂದಿರುವಂತಹ ಟೋಕನ್ ಕರೆಕ್ಟ್ ಇದೆಯೋ ಇಲ್ವೋ, ಅಂದರೆ ವ್ಯಾಲಿಡ್ ಯೂಸರ್ದೇ ಅಲ್ವೋ, ಅಂದರೆ ನಾವು ಯಾರು ಆಕ್ಸೆಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದೀವಿ ಅವ್ರದ್ದೇ ಅಲ್ವೋ ಅಂತ ಕನ್ಫರ್ಮೇಷನ್ ಇನ್ನೊಂದ್ಸತಿ ಗೂಗಲ್ ಸರ್ವರಿಗೆ ಕಳಿಸುತ್ತೆ. ಓಕೆ, ಕನ್ಫರ್ಮ್ ಆದಮೇಲೆ ವಾಟ್ ಇಟ್ ವಿಲ್ ಡೂ, ಇಟ್ ವಿಲ್ ಕ್ರಿಯೇಟ್ ಯುವರ್ ಅಕೌಂಟ್ ಇನ್ ABC ವೆಬ್ ಅಪ್ಲಿಕೇಶನ್. ಇದು ಕನ್ಫರ್ಮ್ ಆದಮೇಲೆ ಏನು ಮಾಡುತ್ತೆ ಅಂದರೆ ವೆಬ್ ಅಪ್ಲಿಕೇಶನ್ ಒಳಗಡೆ ಅಕೌಂಟ್ ಇಲ್ಲ ಅಂತಂದರೆ ಅಕೌಂಟ್ನ ಕ್ರಿಯೇಟ್ ಮಾಡುತ್ತೆ. ಯಾವುದು ಬೇಸ್ ಮೇಲೆ ಅಕೌಂಟ್ನ ಕ್ರಿಯೇಟ್ ಮಾಡುತ್ತೆ ಅಂದರೆ ಇದೇನು Gmail ID ಕಳಿಸಿರುತ್ತಲ್ಲ, ಇದು ಇನ್ಫಾರ್ಮೇಷನ್ ಕಳಿಸಿರುತ್ತೆ ಟೋಕನ್ ಒಳಗಡೆ. ಓಕೆ, ಆ ಇಮೇಲ್ ID ಇಟ್ಕೊಂಡ್ಬಿಟ್ಟು ಆ ಇಮೇಲ್ ID ಮುಖಾಂತರ ಏನು ಮಾಡುತ್ತೆ ಅಂದರೆ ನಿಮ್ಮದು ಅಕೌಂಟ್ ಒಂದು ಕ್ರಿಯೇಟ್ ಆಗುತ್ತೆ ಇದರೊಳಗಡೆ ABC ವೆಬ್ ಅಪ್ಲಿಕೇಶನ್ ಒಳಗಡೆ. ಓಕೆ, ಸೊ ABC ವೆಬ್ ಅಪ್ಲಿಕೇಶನ್ ಒಳಗಡೆ ಒಂದ್ಸತಿ ಅದು ಅಕೌಂಟ್ ಕ್ರಿಯೇಟ್ ಆಯಿತು ಅಂದರೆ ಯು ಕ್ಯಾನ್ ಲಾಗಿನ್ ವಿತ್ ಗೂಗಲ್, ಆರ್ ನೀವು ಪಾಸ್ವರ್ಡ್ ಚೇಂಜ್ ಮಾಡಿಬಿಟ್ಟು ಏನು ಮಾಡ್ಬೋದು ಅಂತಂದರೆ ಡೈರೆಕ್ಟ್ಲಿ ಬೇಸಿಕ್ ಅಥೆಂಟಿಕೇಶನಿಂದಾನೇ ಈ ಅಪ್ಲಿಕೇಶನ್ನ ಆಕ್ಸೆಸ್ ಮಾಡ್ಕೋಬೋದು. ಓಕೆ, ಇದು ಬಂದುಬಿಟ್ಟು ನಮ್ಮದು OAuth ಅಥೆಂಟಿಕೇಶನ್ ಅಂತ. ಓಕೆ, ಸೊ ಮೆನಿ ಟೈಮ್ಸ್ ನಾವು ನೋಡಿರ್ತೀವಿ ಲಾಗಿನ್ ವಿತ್ ಗೂಗಲ್ ಆಪ್ಷನ್ಗಳನ್ನ ಜಾಸ್ತಿ ಟ್ರೈ ಮಾಡ್ತೀವಿ. ಓಕೆ, ಸೊ ಅದನ್ನ OAuth ಅಥೆಂಟಿಕೇಶನ್ ಅಂತ ಕರಿತೀವಿ. ನೆಕ್ಸ್ಟ್ ಬರುತ್ತೆ OTP ಬೇಸ್ಡ್ ಅಥೆಂಟಿಕೇಶನ್. OTP ಬೇಸ್ಡ್ ಅಥೆಂಟಿಕೇಶನ್ನ ನೀವು ಜಾಸ್ತಿ ಎಲ್ಲಿ ನೋಡ್ತೀರಾ ಅಂತಂದರೆ ಲೈಕ್ ಬ್ಯಾಂಕ್ ರಿಲೇಟೆಡ್ ವೆಬ್ಸೈಟ್ ಅಥವಾ ನಿಮ್ಮ ವಾಟ್ಸಪ್. ಓಕೆ, ಇದ್ರೊಳಗಡೆ ನೀವು OTP ಬೇಸ್ಡ್ ಅಥೆಂಟಿಕೇಶನ್ನ ನೋಡ್ತೀರಾ. ಲೈಕ್ ನೀವು ಮೊಬೈಲ್ ನಂಬರ್ ಹಾಕಿದ ತಕ್ಷಣ ಏನು ಮಾಡ್ತೀವಿ ಅಂದರೆ ಒಂದು OTP ಜನರೇಟ್ ಆಗುತ್ತೆ, ಆ OTP ನಿಮಗೆ ಬರುತ್ತೆ. ಆ OTPನ ನೀವು ಏನು ಮಾಡಬೇಕು ಅಂತಂದರೆ ಮತ್ತೆ ಸರ್ವರಿಗೆ ಕಳಿಸ್ಬೇಕು. ಸರ್ವರ್ OTP ಏನಾದರೂ ಕರೆಕ್ಟ್ ಇತ್ತು ಅಂತಂದರೆ ಇಟ್ ವಿಲ್ ಸೆಂಡ್ ಬ್ಯಾಕ್ ಅ ಸೆಷನ್ ಟೋಕನ್. ಸೊ ಆ ಟೋಕನ್ ಮುಖಾಂತರ ನಾವು ಏನು ಮಾಡ್ಬೋದು ಅಂತಂದರೆ ಆಕ್ಸೆಸ್ ಮಾಡ್ಕೋಬೋದು. ದೀಸ್ ಆರ್ ಸಮ್ ಬೇಸಿಕ್ ಲೈಕ್ ಅಥೆಂಟಿಕೇಶನ್ಸ್. ಇದಾದಮೇಲೆ 2 ಫ್ಯಾಕ್ಟರ್ ಅಥೆಂಟಿಕೇಶನ್, ಅವೆಲ್ಲ ಲೈಕ್ ಸೆಕ್ಯೂರಿಟಿ ಲೇಯರ್ಸ್ಗಳನ್ನ ಆ್ಯಡ್ ಮಾಡ್ತಾ ಹೋಗ್ಬೋದು ನಾವು. ದೋಸ್ ಆರ್ ಆಲ್ಸೋ ಸಮ್ ಕೈಂಡ್ ಆಫ್ ಅಥೆಂಟಿಕೇಶನ್ಸ್. ಓಕೆ, ಇದು ನಮ್ದು ಏನಪ್ಪ ಅಂದರೆ ಲೈಕ್ ಅಥೆಂಟಿಕೇಶನ್ ಯಾವ ರೀತಿ ವರ್ಕ್ ಆಗ್ತವೆ, ಯಾವ್ಯಾವ ಟೈಪ್ಸ್ ಇದಾವೆ ಅಂತ. ಓಕೆ, ಸೊ ಇವಾಗ ಬೇಸಿಕ್ ಅಥೆಂಟಿಕೇಶನ್ ಒಳಗಡೆನೂ ಕೂಡ ಲೈಕ್ ಸಮ್ ವಾಟ್ ಲೈಕ್ ಡಿಫ್ರೆಂಟ್ ಟೈಪ್ಸ್ ಇದಾವೆ. ಸೊ ಮೊದಲು ಟ್ರೆಡಿಷನಲ್ ವೇಸ್ನಲ್ಲಿ ಏನು ಮಾಡ್ತಿದ್ರು ಅಂತಂದರೆ ಒಂದು ಸೆಷನ್ ಟೋಕನ್ ಅಥವಾ ಸೆಷನ್ ID ಸಿಕ್ತಿತ್ತು. ಓಕೆ, ಲೈಕ್ ಅದು ID ಹೆಂಗಿರ್ತಿತ್ತು ಅಂದರೆ ಲೈಕ್ ಸಮಥಿಂಗ್ ಜಿಬ್ರಿಷ್ ಆಗಿರ್ತಿತ್ತು, SSH ಸಮಥಿಂಗ್ 128 ಬಿಟ್ಸ್ ಆದರೂ ಅಥವಾ ಸಮಥಿಂಗ್, ಅದು ಎಷ್ಟು ಸೆಟ್ ಮಾಡಿರ್ತಾರೆ ಅಷ್ಟು ಬಿಟ್ಸಿಂದ ಒಂದು ರ್ಯಾಂಡಮ್ ಸ್ಟ್ರಿಂಗ್ ಏನು ಆಗ್ತಿತ್ತು ಅಂತಂದರೆ ನಮ್ಮ ಬ್ರೌಸರ್ನಲ್ಲಿ ಸೆಟ್ ಆಗ್ತಿತ್ತು. ಓಕೆ, ಇದೇ ರ್ಯಾಂಡಮ್ ಸ್ಟ್ರಿಂಗ್ನ ಅವ್ರು ಏನು ಮಾಡ್ತಿದ್ರು ಅಂದರೆ ಲೈಕ್ ಡೇಟಾ ಬೇಸ್ನಲ್ಲೂ ಕೂಡ ಸ್ಟೋರ್ ಮಾಡ್ತಾಯಿದ್ರು. ಓಕೆ, ಸ್ಟೋರ್ ಮಾಡಿಬಿಟ್ಟು ಏನು ಮಾಡ್ತಿದ್ರು ಅಂತಂದರೆ ಸ್ಟೇಟ್ಲೆಸ್ ಪ್ರೋಟೋಕಾಲ್ನ ಸ್ಟೇಟ್ಫುಲ್ ಪ್ರೋಟೋಕಾಲ್ ಆಗಿ ಕನ್ವರ್ಟ್ ಮಾಡ್ತಿದ್ರು ಯೂಸಿಂಗ್ ದಿಸ್ ಸೆಷನ್ ID ಅಥವಾ ಸೆಷನ್ ಟೋಕನ್. ಓಕೆ, ಈ ಸೆಷನ್ ಟೋಕನ್ನ ನಾವು ಏನು ಮಾಡ್ತಿದ್ವಿ ಅಂದರೆ ಪ್ರತಿ ಸಲನೂ ಡೇಟಾ ಬೇಸ್ನಲ್ಲಿ ಲೈಕ್ ಹೋಗ್ಬಿಟ್ಟು ಚೆಕ್ ಮಾಡಿ ಓಕೆ ಸೆಷನ್ ಟೋಕನ್ ಕರೆಕ್ಟ್ ಇದೆ ಅಂದಮೇಲೆ ರೆಸ್ಪಾನ್ಸ್ ಕಳಿಸ್ತಿದ್ವಿ. ಇದು ಏನಪ್ಪ ಅಂದರೆ ಟ್ರೆಡಿಷ್ನಲ್ ವೇ. ಮಾಡರ್ನ್ ಡೇಸ್ನಲ್ಲಿ ನಾವು ಇದನ್ನು ಯೂಸ್ ಮಾಡಲ್ಲ. ಮಾಡರ್ನ್ ಡೇಸ್ನಲ್ಲಿ ನಾವು ಏನಾದರೂ ಬೇಸಿಕ್ ಅಥೆಂಟಿಕೇಶನ್ ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ ಅಂದರೆ ಅಂತಹ ಟೈಮ್ನಲ್ಲಿ ಯೂಸ್ ಮಾಡೋದು ಯಾವುದು ಅಂತಂದರೆ JWT ಟೋಕನ್ಸ್ ಅಂತ. ಏನಿದು JWT ಟೋಕನ್, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, JWT ಟೋಕನ್ ಅಂತ ಅಂದರೆ ಬೇಸಿಕಲಿ
ಜೇಸನ್ ವೆಬ್. ಏನು ಮಾಡುತ್ತೆ ಇದು ಜೇಸನ್ ವೆಬ್ ಟೋಕನ್? ಇದು ಬೇಸಿಕಲಿ ಏನಪ್ಪ ಅಂತಂದರೆ ಒಂದು ಎನ್ಕೋಡೆಡ್ ಸ್ಟ್ರಿಂಗ್. ಎನ್ಕೋಡೆಡ್ ಅಂತಂದರೆ ಏನು? ಎನ್ಕೋಡೆಡ್ ಅಂದರೆ ಬೇಸಿಕಲಿ ನಾವು ಅದನ್ನು ಲೈಕ್ ಡಿಕೋಡ್ ಮಾಡ್ಬೋದು ವಾಪೀಸ್. ಓಕೆ, ಸೊ ಡಿಕೋಡ್ ಮಾಡಿಬಿಟ್ಟು ನೋಡ್ಬೋದು ಅದರೊಳಗಡೆ ಕಂಟೆಂಟ್ ಏನಿದೆ ಅಂತ. ಓಕೆ, ಸೊ ಇದರಲ್ಲಿ 3 ಪಾರ್ಟ್ಸ್. ಇದು ಟೋಕನ್ ಯಾವ ರೀತಿ ಬರುತ್ತೆ ಅಂದರೆ ಅನ್ರೀಡಬಲ್ ಫಾರ್ಮೆಟ್ನಲ್ಲಿ ಬರುತ್ತೆ. ಲೈಕ್ ಸಮಥಿಂಗ್ ರ್ಯಾಂಡಮ್ ಸ್ಟ್ರಿಂಗ್ ಇರ್ತವೆ, ರ್ಯಾಂಡಮ್ ಸ್ಟ್ರಿಂಗ್ ಇರುತ್ತೆ. ಸೊ ಹೆಂಗಿರುತ್ತೆ ಅಂದರೆ ಲೈಕ್ ಓಕೆ, ಈ ರೀತಿ ಒಂದು ರ್ಯಾಂಡಮ್ ಸ್ಟ್ರಿಂಗ್ ಇರ್ತವೆ. ಓಕೆ, ಸೊ ಈ ರ್ಯಾಂಡಮ್ ಸ್ಟ್ರಿಂಗ್ನಲ್ಲಿ ಟೋಟಲ್ ಎಷ್ಟು ಪಾರ್ಟ್ ಇರುತ್ತೆ ಅಂದರೆ 3 ಪಾರ್ಟ್ಸ್ ಇರುತ್ತೆ. ಓಕೆ, ಇಲ್ಲಿ ಒಂದು ಈ ರ್ಯಾಂಡಮ್ ಸ್ಟ್ರಿಂಗ್ ಒಳಗಡೆ ನಾವು ಏನು ನೋಡ್ಬೋದು ಅಂತಂದರೆ ಈ ರೀತಿ ಡಾಟ್ ಇರುತ್ತೆ. ದ್ಯಾಟ್ ಮೀನ್ಸ್ ಇದು ಒಂದು ಪಾರ್ಟ್ ಅಂತ ಅರ್ಥ. ಆಮೇಲೆ ಇಲ್ಲೊಂದು ಡಾಟ್ ಇದೆ ಅಂತ ಇಟ್ಕೊಳ್ಳೋಣ, ದಿಸ್ ಈಸ್ ಒನ್ ಪಾರ್ಟ್. ಓಕೆ, ಸೊ ಅದಾದಮೇಲೆ ಇದು ಒಂದು ಪಾರ್ಟ್, ಇದು ಫಸ್ಟ್ ಪಾರ್ಟ್, ಇದು ಬಂದ್ಬಿಟ್ಟು ನಮ್ಮದು ಸೆಕೆಂಡ್ ಪಾರ್ಟ್, ಇದು ಬಂದ್ಬಿಟ್ಟು ನಮ್ಮದು ಥರ್ಡ್ ಪಾರ್ಟ್. ಓಕೆ, 3 ಪಾರ್ಟ್ಸ್ ಇರುತ್ತೆ ಈ ಸ್ಟ್ರಿಂಗ್ ಒಳಗಡೆ. 3 ಪಾರ್ಟ್ಸ್ ಇದು ಅನ್ರೀಡಬಲ್ ಫಾರ್ಮೆಟ್ನಲ್ಲಿ ಇದೆ. ಫಾರ್ಮೆಟ್ನಲ್ಲಿ ದ್ಯಾಟ್ ಮೀನ್ಸ್ ಇದು ಎನ್ಕೋಡ್ ಆಗಿದೆ. ದಿಸ್ ಈಸ್ ಎನ್ಕೋಡೆಡ್. ಯಾವ ಫಾರ್ಮೆಟ್ನಲ್ಲಿ ಎನ್ಕೋಡ್ ಆಗಿರುತ್ತೆ ಅಂದರೆ ಬೇಸ್ 64. ಬೇಸ್ 64 ಅಲ್ಗಾರಿದಮ್ ಫಾರ್ಮೆಟ್ ಒಳಗಡೆ ಇದೇನಾಗಿರುತ್ತೆ ಅಂದರೆ ಎನ್ಕೋಡ್ ಆಗಿರುತ್ತೆ. ಸೊ ಇದನ್ನ ನಾವು ಬೇಸ್ 64 ಯೂಸ್ ಮಾಡ್ಕೊಂಡೆ ಡಿಕೋಡ್ ಮಾಡ್ಕೋಬೋದು. ಈಸಿಯಾಗಿ ನಾವು ಆಕ್ಸೆಸ್ ಮಾಡ್ಕೋಬೋದು ಏನಿದೆ ಅದರೊಳಗಡೆ ಡೇಟಾ ಅಂತ ನೋಡ್ಬೋದು. ಓಕೆ, ಸೊ ಇದು ಫಸ್ಟ್ ಪಾರ್ಟ್ನಲ್ಲಿ ಹೆಂಗಿರುತ್ತೆ ಅಂದರೆ, ಸೊ ಇದನ್ನು ಡಿಕೋಡ್ ಮಾಡಿ ನೋಡಿದಾಗ ಇಟ್ ವಿಲ್ ಬಿ ಇನ್ ಅ ಜೇಸನ್ ಫಾರ್ಮೆಟ್. ಓಕೆ, ಸೊ ಇಲ್ಲಿ ಏನು ಇನ್ಫಾರ್ಮೇಷನ್ ಇರುತ್ತೆ ಅಂದರೆ ಲೈಕ್ ಹ್ಯಾಶಿಂಗ್ ಅಲ್ಗೋರಿದಮ್ ಯಾವ್ದು ಯೂಸ್ ಮಾಡಿದ್ವಿ ಇದು ಹೇಳಿದೆ ಗುರು, ಇನ್ನೇಗ ಜಸ್ಟ್ ನೀನು ಇದನ್ನು ರೀಡ್ ಮಾಡ್ಬೋದು, ಇಲ್ಲಿ ಹ್ಯಾಶ್ ಯೂಸ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೆ. ವಾಟ್ ಈಸ್ ದಟ್ ಲೈಕ್ ಅಂಡರ್ಸ್ಟ್ಯಾಂಡ್ ಆಗ್ತಾ ಇಲ್ಲ ಅಂತ. ವೇಟ್ ಐ ವಿಲ್ ಎಕ್ಸ್ಪ್ಲೈನ್ ಎವ್ರಿಥಿಂಗ್. ಓಕೆ, ಇಲ್ಲಿ ಹ್ಯಾಶಿಂಗ್ ಅಲ್ಗೋರಿದಮ್ ಬಗ್ಗೆ ಇನ್ಫಾರ್ಮೇಷನ್ ಇರುತ್ತೆ. ಓಕೆ, ಅದು SHA-256 ಎನಿಥಿಂಗ್. ಓಕೆ, ಯಾವುದಾದ್ರೂ ಒಂದು ಹ್ಯಾಶಿಂಗ್ ಅಲ್ಗೋರಿದಮ್ ಯೂಸ್ ಮಾಡಿರ್ಬೋದು ನೀವು. ಅದು ಏನಿರುತ್ತೆ ಅಂದರೆ ಹ್ಯಾಶಿಂಗ್ ಅಲ್ಗೋರಿದಮ್ ಇನ್ಫಾರ್ಮೇಷನ್ ಇರುತ್ತೆ. ಅದಾದಮೇಲೆ ಸೆಕೆಂಡ್ ಪಾರ್ಟ್ನಲ್ಲಿ ಏನಿರುತ್ತೆ ಅಂದರೆ ದಿಸ್ ವಿಲ್ ಬಿ ದ ಬಾಡಿ. ಈ ಬಾಡಿ ಒಳಗಡೆ ಏನಿರುತ್ತೆ ಅಂದರೆ ಲೈಕ್ ಇನ್ಫಾರ್ಮೇಷನ್, ಯೂಸರ್ ರಿಲೇಟೆಡ್ ಇನ್ಫಾರ್ಮೇಷನ್, ಲೈಕ್ ಯೂಸರ್ ಐ ಡಿ. ಲೈಕ್ ಯೂಸರ್ ಐ ಡಿ ಏನಿದೆ ಅಂತ ಇಟ್ಕೊಳ್ಳೋಣ, 1 2 3 4 ಅಂತ ಇದೆ ಇಟ್ಕೊಳ್ಳೋಣ. ಅದಾದಮೇಲೆ ಯೂಸರ್ ಇಮೇಲ್, ಇದು ಇಮೇಲ್ ಇದೆ, ಯೂಸರ್ ಐ ಡಿ. ಅದಾದಮೇಲೆ ಯೂಸರ್ ಇಮೇಲ್ ಇದೆ ಅಂತ ಇಟ್ಕೊಳ್ಳೋಣ. ಇನ್ ಥರ್ಡ್ ಪಾರ್ಟ್ನಲ್ಲಿ ಏನಿರುತ್ತೆ ಅಂತಂದರೆ ಹ್ಯಾಶ್. ಇದೇನಪ್ಪ ಇದು ಹ್ಯಾಶ್ ಅಂತ ಅಂದರೆ, ಇದು ಏನು ಮಾಡುತ್ತೆ ಈ ಫಸ್ಟ್ ಪಾರ್ಟ್ನ ಆಮೇಲೆ ಸೆಕೆಂಡ್ ಪಾರ್ಟ್ನ ಇವು ಎರಡೂ ಏನು ಮಾಡುತ್ತೆ ಅಂದರೆ ಲೈಕ್ ಬೇಸ್ 64 ಆಗಿ ಕನ್ವರ್ಟ್ ಮಾಡಿ ಇಟ್ ವಿಲ್ ದೆನ್ ಕನ್ವರ್ಟ್ ಇನ್ ಟು ಹ್ಯಾಶ್. ಯಾವ ಹ್ಯಾಶ್ ಅಂದರೆ ಇಲ್ಲಿ ಏನು ಯೂಸ್ ಮಾಡಿದ್ವಲ್ಲ SHA-256 ಆ ಹ್ಯಾಶ್ ಆಗಿ ಕನ್ವರ್ಟ್ ಮಾಡುತ್ತೆ. ಆ ಹ್ಯಾಶ್ನ ಏನು ಮಾಡಿರುತ್ತೆ ಅಂದರೆ ಅದು ಇಲ್ಲಿ ಸ್ಟ್ರಿಂಗ್ ಆಗಿ ಕೊಟ್ಟಿರುತ್ತೆ. ಓಕೆ, ಸೊ ಇದು ನಮ್ಮದು 3 ಪಾರ್ಟ್ಸ್. ಇದನ್ನು ಅದಾದಮೇಲೆ ನೆಕ್ಸ್ಟ್ ಏನು ಮಾಡ್ತೆ ಅಂದರೆ ಕಂಪ್ಲೀಟ್ಲಿ ಇದು ಹ್ಯಾಶ್ ಎಲ್ಲ ರೆಡಿ ಆದಮೇಲೆ ಪೂರ್ತಿ ಇದು JWT ರೆಡಿ ಆದಮೇಲೆ ಕಂಪ್ಲೀಟ್ಲಿ ನೆಕ್ಸ್ಟ್ ಏನು ಮಾಡ್ತೆ ಅಂದರೆ ಮತ್ತೆ ಬೇಸ್ 64 ಒಳಗಡೆ ಎನ್ಕೋಡ್ ಮಾಡುತ್ತೆ. ಓಕೆ, ತುಂಬ ಕಾಂಪ್ಲಿಕೇಟೆಡ್ ಅನಿಸ್ತಾ ಇರ್ಬೋದು, ಬಟ್ ದಿಸ್ ಇಸ್ ಹೌ ಇಟ್ ವರ್ಕ್ಸ್. ಓಕೆ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮ್ದು ಪ್ರಾಕ್ಟಿಕಲಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಲ್ಲ ಅವಾಗ ನಿಮ್ಗೆ ಸ್ವಲ್ಪ ಕ್ಲಿಯಾರಿಟಿ ಸಿಗುತ್ತೆ ಏನೇನು ಹೇಳ್ತಾ ಇದ್ದೀನಿ ನಾ ಇಲ್ಲಿ ಅಂತ. ಬೇಸ್ 64 ಆಗಿ ಕನ್ವರ್ಟ್ ಮಾಡುತ್ತೆ, ದೆನ್ ಇಟ್ ವಿಲ್ ಸೆಂಡ್ ದಿಸ್ ಬೇಸ್ 64 ಟೋಕನ್ ಟು ದ ಯೂಸರ್. ಓಕೆ, ದೆನ್ ಆಮೇಲೆ ಅವ್ರು ಏನು ಮಾಡ್ಬೋದು ಅಂತಂದರೆ ಇದು ಬೇಸ್ 64 ಏನು JWT ಟೋಕನ್ ಬಂದಿದೆ ಆ JWT ಟೋಕನ್ನ ಇಟ್ಕೊಂಡ್ಬಿಟ್ಟು ಅವರು ಆಕ್ಸೆಸ್ ಮಾಡ್ತಾ ಹೋಗ್ಬೋದು ವಾಟ್ ಎವರ್ ದೇ ಅಥರೈಸ್ಡ್ ಫಾರ್. ಓಕೆ, ಆಲ್ ರೈಟ್, ದಿಸ್ ಇಸ್ ಹೌ ಇಟ್ ವರ್ಕ್ಸ್. ಆಮೇಲೆ ಇಲ್ಲಿ ಇನ್ನೊಂದು ಫೀಲ್ಡ್ ಹೇಳೋದು ಮರೆತೆ ನಾನು, ಎಕ್ಸ್ಪೈರಿ ಟೈಮ್. ಈ ಟೋಕನ್ಗೆ ಒಂದು ಲೈಫ್ ಸ್ಪ್ಯಾನ್ ಇರುತ್ತೆ. ಸೊ ಅಷ್ಟು ಒಳಗಡೆನೇ ಈ ಟೋಕನ್ ಏನಾಗುತ್ತೆ ಅಂದರೆ ಎಕ್ಸ್ಪೈರ್ ಆಗ್ಬಿಡುತ್ತೆ. ಇದು ಒಂದ್ಸತಿ ಎಕ್ಸ್ಪೈರ್ ಆಯಿತು ಅಂತಂದರೆ ವಿ ಕಾಂಟ್ ಯೂಸ್ ಇಟ್ ಅಗೇನ್. ಓಕೆ, ಸೊ ದ್ಯಾಟ್ಸ್ ಹೌ ಇಟ್ ವರ್ಕ್ಸ್. ಇದನ್ನು ನಾವೇನು ಮಾಡ್ತೀವಿ ಅಂತಂದರೆ ಅಥೆಂಟಿಕೇಶನ್ ಅಥರೈಸೇಷನ್ ಒಳಗಡೆ ಯೂಸ್ ಮಾಡ್ಕೊಳ್ತೀವಿ. ಅದಾದಮೇಲೆ ಸೆನ್ಸಿಟಿವ್ ಇನ್ಫಾರ್ಮೇಷನ್ ಏನಾದರೂ ನಾವು ಟ್ರಾನ್ಸ್ಫರ್ ಮಾಡಬೇಕಾಗಿತ್ತು ಅಂದರೆ ಅಂಥ ಟೈಮ್ನಲ್ಲಿ ಯೂಸ್ ಮಾಡ್ಕೊಳ್ತೀವಿ. ಬಟ್ ಮೋಸ್ಟ್ ಪ್ರಾಬಬ್ಲಿ ವಿ ವಿಲ್ ನಾಟ್ ಯೂಸ್ JWT ಟೋಕನ್ ಫಾರ್ ಸೆನ್ಸಿಟಿವ್ ಇನ್ಫಾರ್ಮೇಷನ್ನ ಅಲ್ಲಿಂದ ಇಲ್ಲಿಗೆ ಕಳಿಸೋದಕ್ಕೆ. ಯಾಕಂದರೆ ಸ್ಟೀಲ್ ಆಗುವಂಥ ಚಾನ್ಸಸ್ ಇರುತ್ತೆ ಸೆನ್ಸಿಟಿವ್ ಇನ್ಫಾರ್ಮೇಷನ್, ಬಿಕಾಸ್ ಇಟ್ ಈಸ್ ಇನ್ ಬೇಸ್ 64 ಎನ್ಕೋಡೆಡ್. ಸೊ ಡಿಕೋಡ್ ಮಾಡಿಬಿಟ್ಟು ಯಾರು ಬೇಕಾದರೂ ಓದ್ಬೋದು. ಬಟ್ ಇನ್ನೊಂದು ವಿಷಯ ಯಾವಾಗ ಹೆಲ್ಪ್ಫುಲ್ ಆಗುತ್ತೆ ಅಂದರೆ ಇದು ಲೈಕ್ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೋಸ್ಕರ ಬರ್ತಾ ಇರುವಂತಹ ಟೋಕನ್ ಎಲ್ಲೂ ಲೈಕ್ ಯಾರೂ ಮ್ಯಾನುಪ್ಲೇಟ್ ಮಾಡಿಲ್ಲ, ಇದನ್ನು ಏನೂ ಟ್ಯಾಂಪರ್ ಆಗಿಲ್ಲ ಇದನ್ನು ಅಂತ ಕನ್ಫರ್ಮೇಷನಿಗೋಸ್ಕರ ನಾವು ಏನು ಮಾಡ್ಬೋದು ಅಂತಂದರೆ JWT ಟೋಕನ್ನ ಯೂಸ್ ಮಾಡ್ಕೋಬೋದು. ದಿಸ್ ಇಸ್ ಹೌ ವಿ ಯೂಸ್ ಇನ್ ಲೈಕ್ ದಿಸ್ ಇಸ್ ಹೌ ವಿ ಯೂಸ್ JWT ಟೋಕನ್ ಫಾರ್ ಅಥೆಂಟಿಕೇಶನ್ ಅಂಡ್ ಅಥರೈಸೇಷನ್. ಓಕೆ, ಇಲ್ಲಿ ನಿಮ್ಗೊಂದು ಕ್ವಶನ್ ಬರ್ಬೋದು, ದ್ಯಾಟ್ ಈಸ್ ರಿಲೇಟೆಡ್ ಟು ಸೆಕ್ಯೂರಿಟಿ. ಇಲ್ಲಿ ಯೂಸರ್ ಇಮೇಲ್ ಐ ಡಿ ಇದೆ ಅಂತ ಇಟ್ಕೊಳ್ಳೋಣ. ಇಲ್ಲಿ ಯೂಸರ್ ಇಮೇಲ್ ಐ ಡಿ ಆಮೇಲೆ ನಂದು ಯೂಸರ್ ಐ ಡಿನ ಎರಡು ಚೇಂಜ್ ಮಾಡಿದೆ ಅಂತಂದರೆ ನಾ ಬೇರೆಯವ್ರ ಅಕೌಂಟ್ಸ್ನ ಆಕ್ಸೆಸ್ ಮಾಡ್ಕೋಬೋದಾ? ದ ಆನ್ಸರ್ ಈಸ್ ನೋ, ಯು ಕಾಂಟ್. ಬಿಕಾಸ್ ಹೇಳಿದೆ ಅಲ್ಲ, ಇಲ್ಲಿ ಹ್ಯಾಶ್ ಇರುತ್ತೆ. ಓಕೆ, ಸೊ ನೀವು ಇಲ್ಲಿ ಸಣ್ಣ ಡಾಟ್ ಅಥವಾ ಸಣ್ಣ ಸ್ಪೇಸ್ ಚೇಂಜಸ್ ಮಾಡಿಬಿಟ್ಟು ಅದನ್ನು ಮತ್ತೆ ಬೇಸ್ 64ಗೆ ಎನ್ಕೋಡ್ ಮಾಡಿಬಿಟ್ಟು ಸೆಂಡ್ ಮಾಡಿದ್ರು ಕೂಡ ದಿಸ್ ಹ್ಯಾಶ್ ವಿಲ್ ಫೈಂಡ್ ಇಟ್ ಔಟ್. ಗುರು ಅದು ಹ್ಯಾಶ್ನಲ್ಲಿದೆ ತಾನೇ. ಇವು ಎರಡೂ ನಮ್ಮ ಮೇಲ್ಗಡೆದು ಏನು ಮಾಡ್ತೀನಿ ಅಂತಂದರೆ ಲೈಕ್
base64ಗೆ ಎನ್ಕೋಡ್ ಮಾಡಿಬಿಟ್ಟು ದೆನ್ SHA-256 ಒಳಗಡೆ ಹ್ಯಾಶ್ ಮಾಡಿಬಿಟ್ಟು ಸೆಂಡ್ ಮಾಡ್ತೀನಿ. ಯು ಕ್ಯಾನ್ ಥಿಂಕ್ ಅಬೌಟ್ ಇಟ್. ಬಟ್ ಏನಾಗುತ್ತೆ ಅಂದರೆ ಇದನ್ನು ನಾವು ಎನ್ಕ್ರಿಪ್ಟ್ ಮಾಡುವಂಥ ಟೈಮ್ನಲ್ಲಿ, ಅಂದರೆ JWT ಟೋಕನ್ ಜನರೇಟ್ ಮಾಡುವಂತಹ ಟೈಮ್ನಲ್ಲಿ ವಿ ವಿಲ್ ಪ್ರೊವೈಡ್ ಅ ಕೀ ಟು ಇಟ್. ಓಕೆ, ಸೊ ವಿತೌಟ್ ದ್ಯಾಟ್ ಕೀ ನೀವೇನಾದರೂ ಇದನ್ನು ಹ್ಯಾಶಾಗಿ ಕನ್ವರ್ಟ್ ಮಾಡಿದರೂ ಕೂಡ ಇಟ್ ವಿಲ್ ಬಿ ನೋ ಯೂಸ್. ಓಕೆ, ಸೊ ಆ ಕೀ ನಿಮ್ಮ ಹತ್ರ ಇರಬೇಕಾಗುತ್ತೆ. ದೆನ್ ಇಫ್ ಯು ಹ್ಯಾವ್ ದ್ಯಾಟ್ ಕೀ, ಸಮ್ಹೌ ಯು ಗಾಟ್ ದ್ಯಾಟ್ ಕೀ, ದೆನ್ ಯು ಕ್ಯಾನ್ ಆಕ್ಸೆಸ್ ಎನಿ ಒನ್ಸ್ ಅಕೌಂಟ್. ಓಕೆ, ಸೊ ಬಟ್ ಅದು ಕೀ ಸಿಗಲ್ಲ, ಅದು ಸರ್ವರ್ ಒಳಗಡೆ ಇರುತ್ತೆ ಕೀ. ಸೊ ಅದು ಯು ಕ್ಯಾಂಟ್ ಫೈಂಡ್ ಇಟ್ ಈಸಿಲಿ, ಬಟ್ ಇಟ್ಸ್ ಅ ಡಿಫ್ರೆಂಟ್ ಪಾರ್ಟ್. ಓಕೆ, ಸೊ ನಾವು ಯಾವಾಗ ವೆಬ್ ಅಪ್ಲಿಕೇಶನ್ ಪೆಂಟೇಷನ್ ಟೆಸ್ಟಿಂಗ್ ಅಥವಾ ವೆಬ್ ಅಪ್ಲಿಕೇಶನ್ ಹ್ಯಾಕಿಂಗ್ ಬಗ್ಗೆ ಮಾತಾಡ್ತೀವೋ ಅಂತಹ ಟೈಮ್ನಲ್ಲಿ ವಿ ಕ್ಯಾನ್ ಡಿಸ್ಕಸ್ ಅಬೌಟ್ ಇಟ್. ಬಟ್ ಯಾ, ದೇರ್ ಆರ್ ಸಮ್ ವಲ್ನರಬಿಲಿಟೀಸ್ ರಿಲೇಟೆಡ್ ಟು ದಿಸ್ ವಿ ಕ್ಯಾನ್ ಫೈಂಡ್ ಔಟ್, ಆರ್ ಬಗ್ಸ್, ಐ ಕ್ಯಾನ್ ಕಾಲ್ ದೆಮ್ ಬಗ್ಸ್. ಓಕೆ, ಅಥವಾ ಸೆಕ್ಯೂರಿಟಿ ಮಿಸ್ಕನ್ಫಿಗರೇಷನ್, ಅಲ್ಲಿಂದ ನಾವು ಏನು ಮಾಡ್ಬೋದು ಅಂದರೆ ಇದನ್ನ ಎಸ್ಕಲೇಟ್ ಮಾಡ್ಬೋದು. ದೆನ್ ವಿ ಕ್ಯಾನ್ ಆಕ್ಸೆಸ್ ಎನಿ ಒನ್ಸ್ ಅಕೌಂಟ್. ಬಟ್ ಯಾವಾಗ ಅಂತಂದರೆ ಯಾರಾದರೂ ಒಬ್ಬರು ಲೈಕ್ ನೀವು ಬಿ ವೆಬ್ಸೈಟ್ನ ರೆಡಿ ಮಾಡಿದಾಗ. ಓಕೆ, ಸೊ ಎಲ್ರಿಗೂ ಬೇಸಿಕ್ ಇನ್ಫಾರ್ಮೇಷನ್ ಇದೆ ಯಾವ ರೀತಿ ಸೆಕ್ಯೂರ್ ಮಾಡಬೇಕು ಏನು ಎತ್ತ JWT ಟೋಕನ್ ಅಂತ. ಸೊ ಇಟ್ ವಿಲ್ ಬಿ ನೋ ಪ್ರಾಬ್ಲಮ್, ನೋ ಬಿಗ್ ಡೀಲ್ ಟು ಸೆಕ್ಯೂರ್. ಓಕೆ, ಆಲ್ ರೈಟ್. ಸೊ ಇದನ್ನು ನಾವು ಏನು ಮಾಡ್ತೀವಿ ಅಂತಂದರೆ ಅಥೆಂಟಿಕೇಷನ್ ಒಳಗಡೆ ಯೂಸ್ ಮಾಡ್ಕೊಳ್ತೀವಿ. ಈ ಕಾನ್ಸೆಪ್ಟ್ನ ನೀವು ನೆನ್ಪಿಟ್ಕೊಳ್ಳಿ, ಬಿಕಾಸ್ ನಾವು ಬ್ಯಾಕ್ ಎಂಡ್ನಲ್ಲೂ ಕೂಡ ಈ ಕಾನ್ಸೆಪ್ಟ್ನ ಮತ್ತೊಂದು ಸತಿ ರಿವೈಸ್ ಮಾಡ್ತೀವಿ. ಬಿಕಾಸ್ ಬ್ಯಾಕ್ ಎಂಡ್ ಒಳಗಡೆ ನಾವು JWT ಟೋಕನ್ನ ಜನರೇಟ್ ಮಾಡೋದು, ಬ್ಯಾಕ್ ಎಂಡ್ಲಿಂದನೇ ಇದನ್ನ ಸೆಂಡ್ ಮಾಡೋದು. ಓಕೆ, ಇವಾಗ ಮಾಡರ್ನ್ ಡೇಸ್ ಒಳಗಡೆ ಏನಾಗ್ತಾ ಇತ್ತು ಅಂತಂದರೆ ಲೈಕ್ ಕ್ರಾಸ್ ಸೈಟ್ ಸ್ಕ್ರಿಪ್ಟಿಂಗಿಂದ ಏನು ಮಾಡ್ತಾಯಿದ್ರು, ಈ ಸೆಷನ್ ಟೋಕನ್ನ ಹೈಜಾಕ್ ಮಾಡಿಬಿಡ್ತಿದ್ರು, ಲೈಕ್ ಸ್ಟೀಲ್ ಮಾಡಿಬಿಟ್ಟು ಏನು ಮಾಡ್ತಿದ್ರು ಅಂದರೆ ಅವ್ರ ಅಕೌಂಟ್ಸ್ಗಳನ್ನ ಅವರು ಆಕ್ಸೆಸ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ರು. ಓಕೆ, ಸೊ ಯೂಸರ್ ಅಕೌಂಟ್ನ ಟೇಕ್ ಓವರ್ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ರು. ಅದೊಂದು ಏನಾಯಿತು ಅಂತಂದರೆ ಒಂದು ಲೈಕ್ ಬಿಗ್ ಹೆಡಾಕ್ ಆಯಿತು. ಇದನ್ನು ಕೌಂಟರ್ ಮಾಡೋದಕ್ಕೋಸ್ಕರ ಡೆವಲಪರ್ಸ್ ಏನು ತೊಗೊಂಡ್ಬಂದರು ಅಂತಂದರೆ ಆಕ್ಸೆಸ್ ಟೋಕನ್ ಆ್ಯಂಡ್ ರಿಫ್ರೆಶ್ ಟೋಕನ್ ಅನ್ನುವಂತಹ ಒಂದು ಕಾನ್ಸೆಪ್ಟ್ನ ತೊಗೊಂಡು ಬರ್ತಾರೆ. ಏನಿದು ಆಕ್ಸೆಸ್ ಟೋಕನ್ ಆ್ಯಂಡ್ ರಿಫ್ರೆಶ್ ಟೋಕನ್? ಆಕ್ಸೆಸ್ ಟೋಕನ್, ರಿಫ್ರೆಶ್ ಟೋಕನ್ ಎರಡು JWT ಟೋಕನ್ಸೇ, ಏನೂ ಡಿಫ್ರೆನ್ಸ್ ಇಲ್ಲ. ಎರಡು ಏನು JWT ಟೋಕನ್ಸೇ. ಬಟ್ ಆಕ್ಸೆಸ್ ಟೋಕನ್ ಏನಿರುತ್ತೆ ಅಂದರೆ ಅದರದ್ದು ಲೈಫ್ ಸ್ಪ್ಯಾನ್ ಏನಿರುತ್ತೆ ಕಡಿಮೆ ಇರುತ್ತೆ, ಲೈಕ್ 5 ಮಿನಿಟ್ಸ್, 10 ಮಿನಿಟ್ಸ್, 15 ಮಿನಿಟ್ಸ್, ಈ ರೀತಿ ಅದರದ್ದು ಲೈಫ್ ಸ್ಪ್ಯಾನ್ ಇರುತ್ತೆ. ಸೊ ಇದ್ರದ್ದು ಟೈಮಿಂಗ್ ಏನು 10 ಮಿನಿಟ್ಸ್ ಅಂತ ಇಟ್ಕೋಣ, ಅಥವಾ ಲೈಕ್ 5 ಮಿನಿಟ್ಸ್ ಅಂತ ಇಟ್ಕೋಣ. ಓಕೆ, ಇಷ್ಟು ನಿಮಿಷ ಅದು ಏನಾಗುತ್ತೆ ಅಂದರೆ ಆ್ಯಕ್ಟಿವ್ ಇರುತ್ತೆ, ಅಷ್ಟು ನಿಮಿಷ ಇದು ಅಲೈವ್ ಇರುತ್ತೆ, ಅದಾದಮೇಲೆ ಇದು ಡೆಡ್. ಈ ಟೋಕನ್ ನಾವು ಯೂಸ್ ಮಾಡೋಕ್ಕಾಗಲ್ಲ, ಎಕ್ಸ್ಪೈರ್ ಆಗ್ಬಿಡುತ್ತೆ ಟೋಕನ್. ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಬರುತ್ತೆ, ಯಾವುದಪ್ಪ ಅಂತಂದರೆ ರಿಫ್ರೆಶ್ ಟೋಕನ್ ಅನ್ನುವಂತಹ ಕಾನ್ಸೆಪ್ಟ್. ರಿಫ್ರೆಶ್ ಟೋಕನ್ ಏನಪ್ಪ ಅಂತಂದರೆ ಇದ್ರದ್ದು ಲೈಫ್ ಟೈಮ್ ಸ್ವಲ್ಪ ಜಾಸ್ತಿ ಇರುತ್ತೆ, ಲೈಕ್ 1 ವೀಕ್ ಅಥವಾ 1 ಮಂತ್, ಈ ರೀತಿ ಇರೋದು ಏನಿರುತ್ತೆ ಅಂದರೆ ರಿಫ್ರೆಶ್ ಟೋಕನ್ದು ಲೈಫ್ ಸ್ಪ್ಯಾನ್ ಇರುತ್ತೆ, ಜಾಸ್ತಿ ಇರುತ್ತೆ ಇದರದ್ದು. ಓಕೆ, ಸೊ ಯಾವಾಗ ಆಕ್ಸೆಸ್ ಟೋಕನ್ ಎಕ್ಸ್ಪೈರ್ ಆಗುತ್ತೋ ಆವಾಗ ನಾವೇನು ಮಾಡ್ಬೋದು, ಯೂಸಿಂಗ್ ದ ರಿಫ್ರೆಶ್ ಟೋಕನ್, ಈ ರಿಫ್ರೆಶ್ ಟೋಕನ್ನ ನಾವೇನಾದರೂ ಸರ್ವರ್ಗೆ ಕಳಿಸಿದ್ರೆ ಸರ್ವರ್ ಏನು ರೆಸ್ಪಾಂಡ್ ಮಾಡುತ್ತೆ ಅಂದರೆ ಒಂದು ಆಕ್ಸೆಸ್ ಟೋಕನ್ನ ಕೊಡುತ್ತೆ. ಇಟ್ ವಿಲ್ ಗಿವ್ ಅಸ್ ಅ ನ್ಯೂ ಆಕ್ಸೆಸ್ ಟೋಕನ್. ಆ ಆಕ್ಸೆಸ್ ಟೋಕನ್ನ ಇಟ್ಕೊಂಡ್ಬಿಟ್ಟು ನಾವು ಫರ್ದರ್ ಏನು ಮಾಡ್ಬೋದು ಅಂತಂದರೆ ಲೈಕ್ ಆಕ್ಸೆಸ್ ಮಾಡ್ಬೋದು ವೆಬ್ ಅಪ್ಲಿಕೇಶನ್ಸ್ಗಳನ್ನ. ರಿಫ್ರೆಶ್ ಟೋಕನ್ ಓನ್ಲಿ ಯೂಸ್ಡ್ ಫಾರ್ ಲೈಕ್ ಗೆಟ್ಟಿಂಗ್ ಅ ಆಕ್ಸೆಸ್ ಟೋಕನ್. ಓಕೆ, ಸೊ ನೆಕ್ಸ್ಟ್ ಥಿಂಗ್ ಏನಿವಾಗ ಅಂತಂದರೆ ಇನ್ನೊಂದು ಮೇಜರ್ ಅಡ್ವಾಂಟೇಜ್ ಏನಪ್ಪ ಆಕ್ಸೆಸ್ ಟೋಕನ್ ಆಮೇಲೆ ರಿಫ್ರೆಶ್ ಟೋಕನ್ದು ಅಂತಂದರೆ, ಸೊ ವಿ ಡೋಂಟ್ ನೀಡ್ ಟು ಸ್ಟೋರ್ ದಿಸ್ ಆಕ್ಸೆಸ್ ಟೋಕನ್ ಅವರ ರಿಫ್ರೆಶ್ ಟೋಕನ್ ಇನ್ ಅ ಸರ್ವರ್ ಡೇಟಾಬೇಸ್ನಲ್ಲಿ ಸ್ಟೋರ್ ಮಾಡುವಂತಹ ಅವಶ್ಯಕತೆನೇ ಇಲ್ಲ. ಹೌದಾ? ಹೇಗೆ? ಏನಕ್ಕೆ ಅಂದರೆ ನಾವು ಕೀ ಯೂಸ್ ಮಾಡ್ಕೊಂಡ್ಬಿಟ್ಟು ಇದನ್ನು ಏನು ಮಾಡ್ತಾ ಇದ್ವಿ ಅಂತಂದರೆ ಲೈಕ್ ಎನ್ಕೋಡ್ ಮಾಡ್ತಾ ಇದ್ವಿ, JWT ಟೋಕನ್ನ ಏನು ಮಾಡ್ತೀವಿ, ರೆಡಿ ಮಾಡ್ತಾ ಇದ್ವಿ. ಇದನ್ನು ಡಿಕೋಡ್ ಮಾಡೋದಕ್ಕೆ ಮತ್ತೆ ನಾವು ಏನು ಮಾಡ್ತೀವಿ ಅಂದರೆ ಅದೇ ಕೀನ ಯೂಸ್ ಮಾಡ್ಕೊಳ್ತೀವಿ, ಬೇರೆ ಕೀಯಿಂದ ಅದು ಡಿಕೋಡ್ ಆಗೋದಿಲ್ಲ. ಓಕೆ, ಅದೇ ಕೀಯಿಂದ ನಾವು ಡಿಕೋಡ್ ಮಾಡ್ಕೊಂಡಾಗ ಇದು ಏನಾದರೂ ಡಿಕೋಡ್ ಆಯಿತು ಅಂತ ಇಟ್ಕೊಳ್ಳಿ, ಅಂತಹ ಟೈಮ್ನಲ್ಲಿ ಏನಂತ ಹೇಳ್ಬೋದು, ಇಟ್ ಈಸ್ ಆ್ಯನ್ ವ್ಯಾಲಿಡ್ ಆಕ್ಸೆಸ್ ಟೋಕನ್ ಅಥವಾ ರಿಫ್ರೆಶ್ ಟೋಕನ್ ಅಂತ ಕನ್ಸಿಡರ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ನಾವು ಈ ಆಕ್ಸೆಸ್ ಟೋಕನ್ ಆಮೇಲೆ ರಿಫ್ರೆಶ್ ಟೋಕನ್ನ ಡೇಟಾಬೇಸ್ನಲ್ಲಿ ಸ್ಟೋರ್ ಮಾಡುವಂತಹ ಅವಶ್ಯಕತೆನೇ ಬರೋದಿಲ್ಲ. ಸೊ ಇದೊಂದು ಮೇಜರ್ ಅಡ್ವಾಂಟೇಜ್ ಆಗಿ ಬಂತು ನಾವು ಲೈಕ್ ಅಥೆಂಟಿಕೇಶನ್ ಅಥರೈಸೇಷನ್ಸ್ಗೋಸ್ಕರ JWT ಟೋಕನ್ಸ್ಗಳನ್ನ ಯೂಸ್ ಮಾಡೋದು. ಓಕೆ, ಸೊ ಇದು ಒಂದು ಲೈಕ್ ಬೇಸಿಕ್ ಎಕ್ಸ್ಪ್ಲನೇಷನ್ ಯಾವ ರೀತಿ ನಾವು ಮಾಡರ್ನ್ ಡೇಸ್ ಒಳಗಡೆ ಅಥೆಂಟಿಕೇಶನ್ ಅಥರೈಸೇಷನ್ಸ್ಗಳನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ ಅಂತ. ಮೇ ಬಿ ಸ್ವಲ್ಪ ಇದು ಕಾಂಪ್ಲಿಕೇಟೆಡ್ ಅಂತ ಅನಿಸ್ತಾ ಇರ್ಬೋದು, ನಿಮಗೆ ಸ್ವಲ್ಪ ಏನಿರಬೇಕು, ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಥಿಯರಿ ಬಗ್ಗೆ ಅನ್ನೋದಕ್ಕೋಸ್ಕರ ನಾನು ಇಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡಿದೆ. ಇಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡುವಂತಹ ಅವಶ್ಯಕತೆಯೂ ಇದ್ದಿದ್ದಿಲ್ಲ, ನಾ ಡೈರೆಕ್ಟ್ಲಿ ಪ್ರಾಕ್ಟಿಕಲಿಗೆ ಹೋಗ್ಬೋದಾಗಿದೆ. ಹಾಂ ಗುರು, ಇದು JWT ಟೋಕನ್, ಇದನ್ನ ಸ್ಟೋರ್ ಮಾಡ್ತೀವಿ ಲೋಕಲ್ ಸ್ಟೋರೇಜ್ ಒಳಗಡೆ, ಆಮೇಲೆ ಇದರಿಂದ ನಾವು ಆಕ್ಸೆಸ್ ಮಾಡ್ತೀವಲ್ಲ, ಐ ಕ್ಯಾನ್ ಡೂ ದ್ಯಾಟ್. ಬಟ್ ನಿಮ್ಗೆ ಅಂಡರ್ಸ್ಟ್ಯಾಂಡೇ ಇರೋದಿಲ್ಲ JWT ಟೋಕನ್ ಅಂದ್ರೇನು, ಆಕ್ಸೆಸ್ ಟೋಕನ್ ಅಂದ್ರೇನು, ರಿಫ್ರೆಶ್ ಟೋಕನ್ ಅಂದ್ರೇನು. ಸೊ ನೀವು ಇಂಪ್ಲಿಮೆಂಟ್ ಮಾಡಾದ್ರೂ ಏನು ಮಾಡ್ತೀರಾ, ರೈಟ್? ಸೊ ನಾಳೆ ಯಾರಾದರೂ ಇಂಟರ್ವ್ಯೂ ಒಳಗಡೆ ಕೇಳಿದ್ರೆ ಇವೆಲ್ಲ ಕ್ವಶನ್ಸ್ಗಳನ್ನ, ಸೊ ಯು ಕ್ಯಾನ್ ಎಕ್ಸ್ಪ್ಲೈನ್ ಆನ್ ದಟ್ ಟೈಮ್. ಅದಕ್ಕೋಸ್ಕರ ಇದು ತುಂಬಾ ಇಂಪಾರ್ಟೆಂಟ್ ಟಾಪಿಕ್. ಓಕೆ, ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ಇದು ತುಂಬಾ ಇಂಪಾರ್ಟೆಂಟ್ ಟಾಪಿಕ್. ಪ್ಲೀಸ್ ನೋಟ್ ಮಾಡ್ಕೊಳ್ಳಿ ಇವೆಲ್ಲ ನಾನು ಏನೇನು ಹೇಳಿದ್ದೀನಿ. ಲೈಕ್ ಇವೆಲ್ಲ ನಾನು ಕಲ್ತಿರೋದು ಯಾವುದೋ ಒಂದು ವೀಡಿಯೋಸ್ಗಳನ್ನ ನೋಡಿಬಿಟ್ಟು ಅಥವಾ ಒಂದು ಯಾವುದೋ
ಲೈಕ್ ಆರ್ಟಿಕಲ್ನ ಓದ್ಬಿಟ್ಟು ಅಂತ ಅಲ್ಲ. ಓಕೆ, ಸೊ ಆಕ್ಸೆಸ್ ಟೋಕನ್, ರಿಫ್ರೆಶ್ ಟೋಕನ್, JWT ಟೋಕನ್, ಇದ್ರ ಮೇಲೆ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಇದೆ ನನಗೆ. ಬಿಕಾಸ್ ಐ ಯೂಸ್ ಟು ಬಿ ಅ ವೆಬ್ ಅಪ್ಲಿಕೇಶನ್ ಪೆಂಟ್ರೇಷನ್ ಟೆಸ್ಟರ್, ನಿಮಗೆ ಗೊತ್ತಿದೆ. ಸೊ ಬಗ್ ಹಂಟಿಂಗ್ ಮಾಡ್ತಾ ಇದೆ, ವೆಬ್ ಅಪ್ಲಿಕೇಶನ್ ಪೆಂಟ್ರೇಷನ್ ಟೆಸ್ಟಿಂಗ್ ಮಾಡ್ತಾ ಇದೆ, ಇದ್ರ ಮೇಲೆ ಜಾಸ್ತಿ ವಲ್ನಬಿಲಿಟೀಸ್ಗಳನ್ನ ಫೈಂಡ್ ಔಟ್ ಮಾಡಿದ್ದೀನಿ ನಾನು. ಓಕೆ, ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಆ ಎಕ್ಸ್ಪೀರಿಯನ್ಸ್ ಮುಖಾಂತರ ಹೇಳ್ತಾ ಇದ್ದೀನಿ ಯಾವ ರೀತಿ ವರ್ಕ್ ಆಗುತ್ತೆ, ಇದ್ರ ಫ್ಲೋ ಏನಿದೆ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ. ದ್ಯಾಟ್ಸ್ ವೈ ಐ ಆಮ್ ಎಕ್ಸ್ಪ್ಲೈನಿಂಗ್ ಎವ್ರಿಥಿಂಗ್ ದ್ಯಾಟ್ ಕ್ಲಿಯರ್ಲಿ ಟು ಯು. ಸೊ ಪ್ಲೀಸ್ ನೋಟ್ ಮಾಡಿ ಇಟ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಟಾಪಿಕ್ ರಿಲೇಟೆಡ್ ಟು ಅಥೆಂಟಿಕೇಶನ್ ಆ್ಯಂಡ್ ಅಥರೈಸೇಷನ್. ಸೊ ಇವಾಗ ಏನು ಮಾಡೋಣ ಅಂತಂದರೆ, ಯಾವುದೇ ರೀತಿಯಾದಂತಹ ಟೈಮ್ ವೇಸ್ಟ್ ಮಾಡ್ದೇ VS ಕೋಡ್ ಓಪನ್ ಮಾಡೋಣ, ಕೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಲೆಟ್ಸ್ ಗೋ ಟು VS ಕೋಡ್. ಓಕೆ, ಮರ್ನ್ ಕೋರ್ಸ್ ಒಳಗಡೆ ಬರ್ತೀನಿ. ಮರ್ನ್ ಕೋರ್ಸ್ ಒಳಗಡೆ ಲೈಕ್ ರಿಯಾಕ್ಟ್ ಕೋರ್ಸ್, ದೆನ್ CMD, NPM CREAT create, latest, auth ಎಕ್ಸಾಂಪಲ್ ಅಂತ ಇಟ್ಕೊಳ್ಳೋಣ ಇದನ್ನ. ಅದಾದ್ಮೇಲೆ ಬರೋಣ ರಿಯಾಕ್ಟ್ ಮೇಲೆ, ಕ್ಲಿಕ್ ಇಟ್. ಅದಾದಮೇಲೆ ಜಾವಾಸ್ಕ್ರಿಪ್ಟ್. ಓಕೆ, ಸೊ CD AUTH auth ಎಕ್ಸಾಂಪಲ್ CLS NPM ಇನ್ಸ್ಟಾಲ್. ಓಕೆ, ಸೊ ಇಲ್ಲಿ ಏನಾಗಿದೆ, ನಮ್ಮ ಪ್ಯಾಕೇಜ್ ಇನ್ಸ್ಟಾಲ್ ಆಗಿದೆ. ಸೊ ವಿ ಕ್ಯಾನ್ ಓಪನ್ ಕೋಡ್, address the author, close these things, everything close. ನೆಕ್ಸ್ಟ್ ನಾವು ಏನು ಮಾಡಬೇಕು ಅಂದರೆ index.css ಬರೋಣ, ಸಾರಿ main.jsx ಬರೋಣ, index.css ತೆಗೆದು ಹಾಕೋಣ. ಆ್ಯಂಡ್ ದೆನ್ ವಿಲ್ ಗೋ ಟು app.jsx, remove everything from here, and also remove everything from here. So let's run this application. Before running, I'll say hello WRLD word, save it and say npm. Okay, sorry. ಆಲ್ ರೈಟ್, ಹಿಯರ್ ವಿ ಗೋ. ಹೆಲೋ ವರ್ಡ್ ಅಂತ ಬರ್ತಾ ಇದೆ. ಇವಾಗ ನಾವು ಏನು ಕ್ರಿಯೇಟ್ ಮಾಡ್ಕೊಳ್ಳೋಣ ಅಂತಂದರೆ, ಒಂದು ಲಾಗಿನ್ ಪೇಜ್ ಕ್ರಿಯೇಟ್ ಮಾಡ್ಕೊಳ್ಳೋಣ. ಲಾಗಿನ್ ಪೇಜ್ ಕ್ರಿಯೇಟ್ ಮಾಡ್ಕೊಂಬಿಟ್ಟು ನೋಡ್ಕೊಳ್ತಾ ಹೋಗೋಣ ಯಾವ ರೀತಿ ನಾವು ಅಥೆಂಟಿಕೇಶನ್ ಅಥರೈಸೇಷನ್ನ ಮ್ಯಾನೇಜ್ ಮಾಡ್ಬೋದು, ಲೈಕ್ ರಿಯಾಕ್ಟ್ JS ಒಳಗಡೆ ಅಂತ. ಓಕೆ, ಸೊ ಲಾಗಿನ್ ಪೇಜ್ನ ನಾನು ಕಾಪಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಸೊ ಡೋಂಟ್ ವರಿ ಅಬೌಟ್ ದ್ಯಾಟ್ ಥಿಂಗ್. ಓಕೆ, ಸೊ ಅದಕ್ಕೋಸ್ಕರ ನಾವು ಏನು ಮಾಡ್ಕೊಳ್ಳೋಣ ಅಂತಂದರೆ, ಇಲ್ಲಿ ಬಂದುಬಿಟ್ಟು ನ್ಯೂ ಫೋಲ್ಡರ್ ಕ್ರಿಯೇಟ್ ಮಾಡ್ಕೊಳ್ಳೋಣ. ಹೇಳ್ತೀನಿ ಕಾಂಪೋನೆಂಟ್ಸ್. ಓಕೆ, ಇದರೊಳಗಡೆ ಒಂದು ಲಾಗಿನ್ ಪೇಜ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ. login.jsx. ಓಕೆ, RFCE ಅಂತ ಕೊಟ್ಬಿಟ್ಟು ಲಾಗಿನ್ ಪೇಜಲ್ಲಿ ನಮ್ಮದು ಲೈಕ್ ಲಾಗಿನ್ ಪೇಜ್ದು ಕಾಂಪೊನೆಂಟ್ ರೆಡಿ ಇದೆ. ದೆನ್ ಐ ವಿಲ್ ಸರ್ಚ್ ಇನ್ ಇಂಟರ್ನೆಟ್ ಆ್ಯಂಡ್ ಫೈಂಡ್ ಸಮ್ ಲಾಗಿನ್ ಪೇಜಸ್. ಓಕೆ, ಲಾಗಿನ್ ಪೇಜಿಗೋಸ್ಕರ ಏನು ಮಾಡೋಣ ಅಂತಂದರೆ, ನಾವು ಟೇಲ್ವಿಂಡ್ CSS ಯೂಸ್ ಮಾಡ್ಕೊಳ್ಳೋಣ. ದ್ಯಾಟ್ ವಿಲ್ ಬಿ ಈಸಿ ಫಾರ್ ಅಸ್. ಓಕೆ, ಸೊ ದ್ಯಾಟ್ ಮೀನ್ಸ್ ಐ ವಿಲ್ ಇನ್ಸ್ಟಾಲ್ ಪ್ಯಾಕೇಜಸ್. npm install CSS at tailwind CSS /white. CMD npm install here we go. ಓಕೆ, ಸೊ ಇದನ್ನ ಇನ್ಸ್ಟಾಲ್ ಮಾಡ್ಕೊಂಡಿದ್ದೆ ಅಂದಮೇಲೆ ಕನ್ಫಿಗ್ ಮಾಡ್ಕೋಬೇಕು. ಕನ್ಫಿಗ್ ಮಾಡ್ಕೊಳ್ಳೋದಕ್ಕೆ ಐ ವಿಲ್ ಸೇ ಇಂಪೋರ್ಟ್ tailwind CSS, then I'll call the tailwind CSS here. ಅದಾದಮೇಲೆ ನಾವೇನು ಮಾಡೋಣ ಅಂತಂದರೆ, index.css ಒಳಗಡೆ ಬಂದುಬಿಟ್ಟು ಐ ವಿಲ್ ಜಸ್ಟ್ ರಿಮೂವ್ ಎವ್ರಿಥಿಂಗ್ ಆ್ಯಂಡ್ ಇಂಪೋರ್ಟ್ tailwind CSS, and then we need to add this thing here. ಓಕೆ, ಸೊ ಅದಾದಮೇಲೆ ನಾವು ಲಾಗಿನ್ ಪೇಜ್ ಒಳಗಡೆ ಲೈಕ್ ಡಿಸೈನ್ಸ್ಗಳನ್ನ ಫೈಂಡ್ ಮಾಡ್ಬೋದು. ಅದಕ್ಕೋಸ್ಕರ ಏನು ಹೇಳ್ತೀನಿ ಅಂದರೆ, ಲಾಗಿನ್ ಪೇಜ್ tailwind CSS ಸೈನ್ ಇನ್ ಆ್ಯಂಡ್ ರಿಜಿಸ್ಟ್ರೇಷನ್. ಓಕೆ, ಇಲ್ಲೊಂದಿದೆ. ಓಕೆ, tailwind CSSನವರೇ ಕೊಟ್ಟಿರುವಂಥದ್ದು ಒಂದು ಪೇಜ್ ಇದೆ. ಸೊ ಜಸ್ಟ್ ಏನು ಮಾಡೋಣ ಅಂದರೆ, ಕಾಪಿ ಪೇಸ್ಟ್ ಮಾಡ್ಕೊಂಬಿಡೋಣ ಇದನ್ನ.
I'll just copy this thing, come here and paste it here. Okay, so this example requires updating your template HTML CSS full grid. Okay, save it and ಇಲ್ಲೇನು ಬಂತು ಅಂದರೆ fail to resolve import index.css and okay, so maybe ನಾವು main.jsx ಒಳಗಡೆ ಹೋಗ್ಬಿಟ್ಟು I just need to give / save it. Now it's gone. Okay, app.jsx ನಲ್ಲಿ ಬರೋಣ. ಬಂದ್ಬಿಟ್ಟು ಏನು ಹೇಳ್ತೀನಿ ಅಂತಂದರೆ we are going to use login. ಓಕೆ, ಸೇವ್ ಮಾಡಿಬಿಟ್ಟು ಇಲ್ಲಿ ಬಂದ್ಬಿಟ್ಟು ನೋಡೋಣ. ಈ ರೀತಿ ಕಾಣಿಸ್ತಾ ಇದೆ. ನಾವು ಬೇಸಿಕಲಿ ಏನು ಮಾಡೋಕ್ಕಂದ್ರೆ ಬ್ಯಾಕ್ಗ್ರೌಂಡ್ನ ಚೇಂಜ್ ಮಾಡಬೇಕಾಗತ್ತೆ. ಕಾಪಿ ಮಾಡ್ಕೊಳ್ಳೋಣ. ಇಲ್ಲಿ ಅವ್ರು ಹೇಳಿದ್ದಾರೆ ಏನಂತಂದರೆ ಲೈಕ್ HTML ಫುಲ್ BG ಗ್ರೇ ಸಮಥಿಂಗ್ ಇದನ್ನ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಬ್ಯಾಕ್ಗ್ರೌಂಡ್ನ ನಾವು ಇಲ್ಲೆಲ್ಲ HTML ಪೇಜ್ನಲ್ಲೇ ಚೇಂಜ್ ಮಾಡೋಣ. I'll just copy this thing and come to html.index. Okay, so here it is. I'll just go there and give class name. Okay, ಅದಾದಮೇಲೆ ನೆಕ್ಸ್ಟ್ ಏನು ಹೇಳಿದ್ದಾರೆ ಅಂತಂದರೆ ಬಾಡಿ ಒಳಗಡೆ ಕ್ಲಾಸ್ h full ಅಂತ ಕೊಡು ಅಂತ ಹೇಳಿದ್ದಾರೆ. I'll just copy, come here, paste it, save it. All right, so if I go there, this is how it looks. ನಮ್ಮದ್ರ ಇವಾಗ ಲಾಗಿನ್ ಪೇಜ್ ರೆಡಿ ಇದೆ. ಇಲ್ಲಿ ಇಮೇಲ್ ಅಡ್ರೆಸ್ ಆಮೇಲೆ ಪಾಸ್ವರ್ಡ್ ಕೊಡಬೇಕು, ಆಮೇಲೆ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಬೇಕು. ದ್ಯಾಟ್ಸ್ ಹೌ ಇಟ್ ವರ್ಕ್ಸ್. ಓಕೆ, ಸೊ ಇವಾಗ ಲಾಗಿನ್ ಪೇಜಿಗೆ ಬರೋಣ. ಬಂದುಬಿಟ್ಟು ಏನು ಮಾಡ್ತೇನೆ ಅಂತಂದರೆ ಐ ಡೋಂಟ್ ನೀಡ್ ದಿಸ್ ಥಿಂಗ್ ಎನಿಮೋರ್, ಐಲ್ ಜಸ್ಟ್ ರಿಮೂವ್ ಇಟ್. ಓಕೆ, ಸೊ ಬೇರೆ ಏನು ಚೇಂಜಸ್ಗಳನ್ನ ಮಾಡ್ತಾ ಇಲ್ಲ ನಾವು ಇವಾಗ. ಐಲ್ ಜಸ್ಟ್ ಕ್ಲೋಸ್ ದಿಸ್ ಥಿಂಗ್ ಹಿಯರ್ ಆ್ಯಂಡ್ ರಿಮೂವ್ ದಿಸ್ ಥಿಂಗ್ ಫ್ರಮ್ ಹಿಯರ್ ಆ್ಯಂಡ್ ಸೇವ್. ಆಲ್ ರೈಟ್, ಇಲ್ಲಿ ನಮ್ಮ ಫಾರ್ಮ್ ಸ್ಟಾರ್ಟ್ ಆಗ್ತಾ ಇದೆ. ದಿಸ್ ಈಸ್ ಅವರ್ ಇನ್ಪುಟ್, ಇಮೇಲ್ ಐ ಡಿ, ನೇಮ್, ಟೈಪ್, ಇಮೇಲ್ ಐ ಡಿ, ರಿಕ್ವೈರ್ಡ್ ಏನಿದೆ ಅಂತ. ಸೊ ಇಲ್ಲಿ ಇಮೇಲ್ ಅಂತ ಇದೆಲ್ಲ ನೇಮ್, ಸಾರಿ ಟೈಪ್, ಅದನ್ನ ಚೇಂಜ್ ತೆಗೆದುಬಿಟ್ಟು ಟೆಕ್ಸ್ಟ್ ಅಂತ ಹಾಕ್ಬಿಡೋಣ. ಓಕೆ, ಜಸ್ಟ್ ಫಾರ್ ಲೈಕ್ ಇರಲಿ ಅವಾಗಲ್ಲಿ. ಓಕೆ, ಸೊ ಅದಾದಮೇಲೆ ಇದು ಪಾಸ್ವರ್ಡ್ ಫೀಲ್ಡ್ ಇಲ್ಲಿದೆ. ಸೊ ವಿ ಹ್ಯಾವ್ ಟು ಮ್ಯಾನೇಜ್ ದೀಸ್ ಫೀಲ್ಡ್ಸ್, ರೈಟ್. ಸೊ ಇವೆರಡನ್ನೂ ನಾವು ಮ್ಯಾನೇಜ್ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಏನು ಹೇಳ್ತೀನಿ ಅಂದರೆ ಕಾನ್ಸ್ಟ್ ಯೂಸರ್ ನೇಮ್ ಸೆಟ್ ಯೂಸರ್ ನೇಮ್. ಇಲ್ಲೇನು ಯೂಸ್ ಮಾಡ್ಕೊಳ್ತಾ ಇದ್ದೀವಿ, ಸ್ಟೇಟ್ ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ಸ್ಟಾರ್ಟಿಂಗ್ನಲ್ಲಿ ಇದು ಒಂದು ಎಂಪ್ಟಿ ಸ್ಟ್ರಿಂಗ್ ಇರುತ್ತೆ. ಸೊ ಸೇಮ್ ಫಾರ್ ಪಾಸ್ವರ್ಡ್, ಸೆಟ್ ಪಾಸ್ವರ್ಡ್ ಈಕ್ವಲ್ಸ್ ಟು ಯೂಸ್ ಸ್ಟೇಟ್. ಆಲ್ ರೈಟ್, ಯೂಸರ್ ನೇಮ್ ಪಾಸ್ವರ್ಡ್ ಎರಡು ಇಲ್ಲಿ ಏನು ಮಾಡಿದ್ವಿ ಅಂದರೆ ಸೆಟ್ ಮಾಡ್ಕೊಂಡಿದ್ವಿ. ಓಕೆ, ಇದನ್ನು ನಾವು ಮ್ಯಾನೇಜ್ ಮಾಡೋದಕ್ಕೆ ವಿ ವಿಲ್ ಕಮ್ ಹಿಯರ್ ಆ್ಯಂಡ್ ಸೇ ವ್ಯಾಲ್ಯೂ ಈಕ್ವಲ್ಸ್ ಟು ಯೂಸರ್ ನೇಮ್ ಆ್ಯಂಡ್ ದೆನ್ ಆನ್ ಚೇಂಜ್. ಇದರಲ್ಲಿ ಏನಾದರೂ ಚೇಂಜಸ್ ಮಾಡಿದಾಗ ವಿ ಹ್ಯಾವ್ ಟು ಕಾಲ್ ಅ ಫಂಕ್ಷನ್. ಅದೇನು ಮಾಡುತ್ತೆ ಅಂದರೆ ಸೆಟ್ ಯೂಸರ್ ನೇಮ್ ಮಾಡುತ್ತೆ ಈ ಡಾಟ್ ಟಾರ್ಗೆಟ್ ಡಾಟ್ ವ್ಯಾಲ್ಯೂ. ಓಕೆ, ಸೊ ಸೇಮ್ ಫಾರ್ ಪಾಸ್ವರ್ಡ್ ಫೀಲ್ಡಿಗೆ ಬರೋಣ. ಇಲ್ಲಿ ಬಂದುಬಿಟ್ಟು ಹೇಳ್ತೀನಿ ವ್ಯಾಲ್ಯೂ ಈಕ್ವಲ್ಸ್ ಟು PASSWRD ಪಾಸ್ವರ್ಡ್ ಆ್ಯಂಡ್ ಆನ್ ಚೇಂಜ್ ಇಟ್ ಹ್ಯಾವ್ ಟು ಕಾಲ್ ಅ ಫಂಕ್ಷನ್. ಇದೇನು ಮಾಡ್ತಾ ಅಂದರೆ ಸೆಟ್ ಪಾಸ್ವರ್ಡ್ ಮಾಡುತ್ತೆ ಈ ಡಾಟ್ ಟಾರ್ಗೆಟ್ ಡಾಟ್ ವ್ಯಾಲ್ಯೂ. ಓಕೆ, ಸೇವ್ ಮಾಡ್ಕೊಳ್ಳೋಣ. ಇವಾಗ ಏನಾಯಿತು ಅಂದರೆ ನಮ್ಮದು ಯೂಸರ್ ನೇಮ್ದು ಪಾಸ್ವರ್ಡ್ದು ಎರಡೂ ಸ್ಟೇಟ್ ಮ್ಯಾನೇಜ್ ಮಾಡ್ತಾ ಇದ್ವಿ. ಓಕೆ, ಸೊ ಇವಾಗ ಲಾಗಿನ್ ಮಾಡೋದಕ್ಕೆ ಏನು ಮಾಡ್ತೀನಿ ಅಂತಂದರೆ ಐ ವಿಲ್ ಕಾಲ್ ಅ ಫಂಕ್ಷನ್. ಲಾಗಿನಿಗೋಸ್ಕರ ಏನು ಮಾಡ್ತೀವಿ ಅಂದರೆ ಫಂಕ್ಷನ್ ಕಾಲ್ ಮಾಡ್ತೀವಿ. ದ್ಯಾಟ್ ವಿಲ್ ಬಿ ಲೈಕ್ ಕಾನ್ಸ್ಟ್ ಹ್ಯಾಂಡಲ್ ಲಾಗಿನ್. ಓಕೆ, ಸೊ ಹ್ಯಾಂಡಲ್ ಲಾಗಿನ್ ಅಂತ ಕೊಟ್ಟಿದ್ದೀರಿ. ಇದಕ್ಕೆ ಇದೇನು ತೊಗೊಳ್ತೆ ಅಂದರೆ ಒಂದು ಇವೆಂಟ್ನ ತೊಗೊಳುತ್ತೆ. ಓಕೆ, ಸೊ ಇದು ಯಾವಾಗ ಕಾಲ್ ಆಗಬೇಕಂದ್ರೆ ನಮ್ಮದು ಬಟನ್ ಯಾವಾಗ ಕ್ಲಿಕ್ ಆಗುತ್ತೋ ಆ ಟೈಮ್ನಲ್ಲಿ ಈ ಇವೆಂಟ್ ಕಾಲ್ ಆಗಬೇಕು. ಓಕೆ, ಸೊ ಆ ಫಂಕ್ಷನ್ ಕಾಲ್ ಆಗಬೇಕು ಬೇಸಿಕಲಿ. ಓಕೆ, ಸೊ ನಾನು ಏನು ಮಾಡ್ತೀನಿ ಅಂದರೆ ಆನ್ ಕ್ಲಿಕ್ ಅಂತ ಕೊಟ್ಬಿಟ್ಟು ಇಲ್ಲಿ ಹ್ಯಾಂಡಲ್ ಲಾಗಿನ್ ಅದನ್ನ ಕಾಲ್ ಮಾಡ್ತೀನಿ. ಕಾಲ್ ಮಾಡಾದಮೇಲೆ ಫಸ್ಟ್ ಥಿಂಗ್ ನಾವು ಮಾಡಬೇಕಾಗಿರೋದು ಈ ಡಾಟ್ ಪ್ರಿವೆಂಟ್ ಡಿಫಾಲ್ಟ್. ಓಕೆ, ದಿಸ್ ಈಸ್ ವಾಟ್ ವಿ ಆರ್ ಗೋಯಿಂಗ್ ಟು ಡೂ ಫಸ್ಟ್. ಓಕೆ, ಪ್ರಿವೆಂಟ್ ಡಿಫಾಲ್ಟ್ ಮಾಡೋದ್ರಿಂದಾಗಿ ಏನಾಗುತ್ತೆ ಅಂತಂದರೆ ಲೈಕ್ ನಾ ಲಾಗಿನ್ ಮೇಲೆ ಸೈನ್ ಇನ್ ಮೇಲೆ ಏನಾದರೂ ಕ್ಲಿಕ್ ಮಾಡಿದ್ರೆ ಇಟ್ಸ್ ನಾಟ್ ಗೋಯಿಂಗ್ ಟು ಸಬ್ಮಿಟ್ ಆಗಲ್ಲ ಅದು. ಓಕೆ, ಸೊ ಇವಾಗ ಏನು ಮಾಡ್ತೀನಿ ನಾನು ಯೂಸರ್ ನೇಮ್ ಪಾಸ್ವರ್ಡ್ನ ತೊಗೋಬೇಕು. ತೊಗೊಂಡ್ಬಿಟ್ಟು ಇದನ್ನ ಏನು ಮಾಡ್ಬೇಕಂದ್ರೆ ಸರ್ವರಿಗೆ ಕಳಿಸ್ಬೇಕು. ಸರ್ವರ್ ಏನು ರೆಸ್ಪಾಂಡ್ ಮಾಡ್ತೆ ಅಂದರೆ ನಮಗೆ ರಿಫ್ರೆಶ್ ಟೋಕನ್ ಆಮೇಲೆ ವಾಪಸ್ ಆಕ್ಸೆಸ್ ಟೋಕನ್ನ ಸೆಂಡ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ನಾವು API ಎಂಡ್ ಪಾಯಿಂಟ್ ಯಾವುದು ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಡಮ್ಮಿ JSON ಅಂತ ಯೂಸ್ ಮಾಡ್ತಾ ಇದ್ದೀವಿ.
dummyjson.com. ಅದಾದಮೇಲೆ ಹೋಮ್ ಒಳಗಡೆ ಬರೋಣ. ಸಾರಿ, ಐ ನೀಡ್ ಟು ಗೋ ಟು ಡಾಕ್ಸ್. ಅದಾದಮೇಲೆ ಇಲ್ಲಿ ಆತ್ ಒಳಗಡೆ ನೋಡ್ಬೋದು, ಇದನ್ನು ನಾವು ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ಇದೆಯಲ್ಲ ಎಂಡ್ ಪಾಯಿಂಟ್ ಲಾಗಿನ್ ಅನ್ನೋದು. ಅಲ್ಲಿ ಜಸ್ಟ್ ಕಾಪಿ ದಿಸ್ ಸ್ಟ್ರಿಂಗ್. ಓಕೆ, ಸೊ URL ಕಾಪಿ ಮಾಡ್ಕೊಂಬಿಟ್ಟು ಇಲ್ಲಿ ಬರ್ತೀನಿ. ಬಂದ್ಬಿಟ್ಟು ಏನು ಹೇಳ್ತೇನೆ ಅಂದರೆ ನಂಗೆ ಇವಾಗ API ಕಾಲ್ ಮಾಡಬೇಕು. API ಕಾಲ್ ಮಾಡೋದಕ್ಕೋಸ್ಕರ ನಾವೇನು ಯೂಸ್ ಮಾಡ್ಕೊಳ್ತೀವಿ ಅಂದರೆ Axios ಯೂಸ್ ಮಾಡ್ಕೊಳ್ತೀವಿ. ಓಕೆ, ಸೊ ಅದಕ್ಕೋಸ್ಕರ ವಾಟ್ ಐ ನೀಡ್ ಟು ಡೂ npm install Axios. ಓಕೆ, Axios ಇನ್ಸ್ಟಾಲ್ ಆಯಿತು. ಸೊ ದೆನ್ ವಿ ಕ್ಯಾನ್ ಆಕ್ಸೆಸ್ ದ Axiosಗೋಸ್ಕರ ನಾನು ಏನು ಮಾಡ್ಬೋದು ಅಂತಂದರೆ ಇಂಪೋರ್ಟ್ Axios ಇವಾಗ ಇಂಪೋರ್ಟ್ ಆಯಿತು. ದೆನ್ ಐ ನೀಡ್ ಟು ಕಾಲ್ ಅ ಫಂಕ್ಷನ್. ಓಕೆ, ಆ್ಯಂಡ್ ಸೆಂಡ್ ದ ಆ ಫಂಕ್ಷನ್ ಒಳಗಡೆ ಏನು ಮಾಡ್ತೀವಿ ಅಂತಂದರೆ ನಾವು ಬೇಸಿಕಲಿ ಲೈಕ್ ಯೂಸರ್ ನೇಮ್ ಪಾಸ್ವರ್ಡ್ನ ಸರ್ವರಿಗೆ ಕಳಿಸ್ತೀವಿ. ಅದಾದಮೇಲೆ ಆಕ್ಸೆಸ್ ಟೋಕನ್ನ ಇಸ್ಕೊಳ್ತೀವಿ. ಸೊ ಅದು ಏನಾಗ್ತಾಯಿದೆ ಇವಾಗ ಸರ್ವರ್ ಕಳಿಸ್ತಾ ಇದ್ದರೆ ಇಟ್ ಶುಡ್ ಬಿ ಅಸಿಂಕ್ ಫಂಕ್ಷನ್. ಓಕೆ, ಸೊ ಅಸಿಂಕ್ ಫಂಕ್ಷನ್ ಆಗಿರಬೇಕು ಅಂತಂದರೆ ವಾಟ್ ವಿ ವಿಲ್ ಗೋ ಹಿಯರ್ ಆ್ಯಂಡ್ ಸೇ, ಅಥವಾ ನಾವು ಇದನ್ನೇ ಏನು ಮಾಡ್ಬೋದು ಅಂತಂದರೆ ಅಸಿಂಕ್ ಫಂಕ್ಷನ್ ಆಗಿ ಕ್ರಿಯೇಟ್ ಮಾಡ್ಕೋಬೋದು. ಅಸಿಂಕ್ ಫಂಕ್ಷನ್. ಓಕೆ, ಸೊ ಅದಾದಮೇಲೆ ಏನು ಹೇಳ್ತೀನಿ ಅಂದರೆ ಕಾನ್ಸ್ಟ್. ನೆಕ್ಸ್ಟ್ ಇನ್ನೊಂದು ಏನು ಮಾಡೋಣ ಇಲ್ಲಿ, ಲೈಕ್ ಯೂಸರ್ ಇನ್ಫಾರ್ಮೇಷನ್ ಅನ್ನುವಂತಹ ಒಂದು ಸ್ಟೇಟ್ನ ಮ್ಯಾನೇಜ್ ಮಾಡೋಣ. ಸೆಟ್ ಯೂಸರ್ ಇದೇನಾಗಿರುತ್ತೆ ಅಂದರೆ ಒಂದು ಆಬ್ಜೆಕ್ಟ್ ಆಗಿರುತ್ತೆ. ಓಕೆ, ಸೊ ದ್ಯಾಟ್ಸ್ ವಾಟ್ ವಿ ನೀಡ್. ಕಾನ್ಸ್ಟ್ ಒಳಗಡೆ ಬರೋಣ. ಇಲ್ಲಿ ಬಂದುಬಿಟ್ಟು ಹೇಳ್ತೀನಿ ಅಂದರೆ ರೆಸ್ಪಾನ್ಸ್ ಈಕ್ವಲ್ಸ್ ಟು await Axios ಡಾಟ್ ಪೋಸ್ಟ್ ರಿಕ್ವೆಸ್ಟ್ ಕಳಿಸ್ಬೇಕಾಗುತ್ತೆ, ಬಿಕಾಸ್ ವಿ ಆರ್ ಸೆಂಡಿಂಗ್ ಅ ಯೂಸರ್ ಆ್ಯಂಡ್ ಪಾಸ್ವರ್ಡ್ ಇನ್ ಅ ಬಾಡಿ. ದ್ಯಾಟ್ಸ್ ವೈ ವಿ ನೀಡ್ ಟು ಸೆಂಡ್ ದ ಪೋಸ್ಟ್ ರಿಕ್ವೆಸ್ಟ್. ಅದಾದಮೇಲೆ ಇವರು ಕೂಡ ಬ್ಯಾಕ್ ಎಂಡ್ ಅವರು ಕೂಡ ಏನು ರಿಕ್ವೈರ್ಮೆಂಟ್ ಕೇಳ್ತಾ ಇದ್ದಾರೆ ಅಂತಂದರೆ ವಿ ನೀಡ್ ಲೈಕ್ ದಿಸ್ ಇಸ್ ಅ ಪೋಸ್ಟ್ ರಿಕ್ವೆಸ್ಟ್, ಇವನ್ ಪೋಸ್ಟ್ ರಿಕ್ವೆಸ್ಟ್ ಆಗಿರಬೇಕು ಅಂತ ಕೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಐ ವಿಲ್ ಜಸ್ಟ್ ಪೇಸ್ಟ್ ದ ವಾಟ್ ಎವರ್ ದ URL ಐ ಕಾಪಿಡ್. ಅದಾದಮೇಲೆ ಇಲ್ಲಿ ಏನು ಮಾಡ್ತೀನಿ ಅಂದರೆ ಯೂಸರ್ ನೇಮ್ಗೆ ಯೂಸರ್ ನೇಮ್ ಅಂತ ಕಳಿಸ್ತೀನಿ. ಸೊ ಐ ಕ್ಯಾನ್ ಸೆಂಡ್ ಡೈರೆಕ್ಟ್ಲಿ ಲೈಕ್ ದಿಸ್ PSS ಪಾಸ್ವರ್ಡ್. ಓಕೆ, ಸೊ ಎರಡು ಕಳಿಸ್ಬಿಟ್ಟು ಏನು ಹೇಳ್ತೀನಿ ಅಂತಂದರೆ ಕಾನ್ಸ್ಟ್ ಡಾಟ್ ಡೇಟಾ ಈಕ್ವಲ್ಸ್ ಟು await ರೆಸ್ಪಾನ್ಸ್ ಡಾಟ್ ಡೇಟಾ. ಓಕೆ, ಸೊ ಏನೇ ಡೇಟಾ ಬಂದ್ರೂ ಕೂಡ ಅದನ್ನು ಡೇಟಾ ಒಳಗಡೆ ಸ್ಟೋರ್ ಮಾಡಿಸ್ಬಿಟ್ಟು ನಾನು ಏನು ಮಾಡ್ತಾಯಿದ್ದೀನಿ, ಸೆಟ್ ಯೂಸರ್ ಇನ್ಫಾರ್ಮೇಷನ್ ಟು ಡೇಟಾ. ಓಕೆ, ದಿಸ್ ಇಸ್ ವಾಟ್ ವಿ ಆರ್ ಗೋಯಿಂಗ್ ಟು ಡೂ. ಅದಾದಮೇಲೆ ಏನು ಮಾಡೋಣ ಅಂತಂದರೆ ಸ್ಟಾರ್ಟಿಂಗ್ನಲ್ಲಿ ಇದನ್ನ ಕನ್ಸೋಲ್ ಮಾಡಿಬಿಟ್ಟು ನೋಡೋಣ. ಕನ್ಸೋಲ್ ಡಾಟ್ ಲಾಗ್. ಓಕೆ, ಸೊ ಏನು ಕನ್ಸೋಲ್ ಮಾಡ್ತಾಯಿದ್ದೀವಿ ಅಂದರೆ ಯೂಸರ್ ಇನ್ಫಾರ್ಮೇಷನ್ನ ಪ್ರಿಂಟ್ ಮಾಡಿಸೋದಕ್ಕೆ ಟ್ರೈ ಮಾಡ್ತಾಯಿದ್ದೀವಿ. ದ್ಯಾಟ್ಸ್ ವಾಟ್ ವಿ ಆರ್ ಗೋಯಿಂಗ್ ಟು ಡೂ. ಆಲ್ ರೈಟ್, ಇವಾಗ ಹೋಗೋಣ ನಮ್ಮದು ಏನಪ್ಪ ಅಂದರೆ ಲಾಗಿನ್ ಪೇಜ್ಗೆ. ರೈಟ್, ಸೊ ಇನ್ಸ್ಪೆಕ್ಟ್ ಮಾಡ್ಕೊಳ್ಳೋಣ. ಇದು ಇನ್ಸ್ಪೆಕ್ಟ್ ಕನ್ಸೋಲ್ ಡಾಟ್ ಲಾಗ್ ಬಂದರೆ ಇದು ಆಬ್ಜೆಕ್ಟ್ನ ಪ್ರಿಂಟ್ ಮಾಡ್ತಾ ಇದೆ, ಬಟ್ ಆಬ್ಜೆಕ್ಟ್ ಒಳಗಡೆ ಕರೆಂಟ್ಲಿ ಏನೂ ಇಲ್ಲ. ರೈಟ್, ಸೊ ಇವಾಗ ಏನು ಮಾಡ್ತೀನಿ ಅಂದರೆ ನಾನು ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಕೊಡ್ತೀನಿ. ಯೂಸರ್ ನೇಮ್ ಪಾಸ್ವರ್ಡ್ ಏನಪ್ಪ ಅಂತಂದರೆ ಇಲ್ಲಿದೆ ನೋಡಿ, ಎಂಬ್ಲೀಸ್ ಪಾಸ್. ಓಕೆ, ಇದು ಯೂಸರ್ ನೇಮ್ ಆಮೇಲೆ ಪಾಸ್ವರ್ಡ್, ಇವು ಎರಡನ್ನೂ ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿ ಪ್ರೊವೈಡ್ ಮಾಡ್ತೀನಿ ಆ್ಯಂಡ್ ಲಾಗಿನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಎಂಬ್ಲೀಸ್. ಅದಾದಮೇಲೆ ಐ ಜಸ್ಟ್ ಕಾಪಿ ದಿಸ್ ಥಿಂಗ್, ಪೇಸ್ಟ್ ಇಟ್ ಹಿಯರ್ ಆ್ಯಂಡ್ ಸೇ PASS ಪಾಸ್. ಸೈನ್ ಇನ್ ಮಾಡೋಣ. ಇವಾಗ ನೋಡ್ಬೋದು ಏನಾಗ್ತಾಯಿದೆ, ಆಕ್ಸೆಸ್ ಟೋಕನ್ ಸಿಗ್ತಾ ಇದೆ. ಇದನ್ನು ನಾವು ಕರೆಕ್ಟಾಗಿ ನೋಡಿದ್ರೆ, ಸೊ ನಮ್ಮದು ಯೂಸರ್ ನೇಮ್ ಪಾಸ್ವರ್ಡ್ ಕರೆಕ್ಟ್ ಇದೆ. ಸೊ ಅವಾಗ ಏನಾಗ್ತಾ ಇದೆ ಅಂತಂದರೆ ಆಕ್ಸೆಸ್ ಟೋಕನ್ ಸಿಗ್ತಾ ಇದೆ. ಫಸ್ಟ್ ಥಿಂಗ್, ದಿಸ್ ಇಸ್ ಅವರ್ ಆಕ್ಸೆಸ್ ಟೋಕನ್. ಸೊ ಇದನ್ನ ಏನು ಮಾಡ್ಕೊಳ್ತೀನಿ ಅಂದರೆ ಜಸ್ಟ್ ಕಾಪಿ ಮಾಡ್ಕೊಳ್ತೀನಿ. ಓಕೆ, ಅಲ್ಲಿ ಕಾಪಿ ದಿಸ್ ಥಿಂಗ್. ನಾನು ಹೇಳಿದೆ ಇದು ಏನಾಗಿರುತ್ತೆ ಅಂದರೆ 3 ಪಾರ್ಟ್ಸ್ ಆಗಿರುತ್ತೆ ಅಂತ ಹೇಳಿದೆ. ಓಕೆ, ಅಲ್ಲಿ ಜಸ್ಟ್ ಓಪನ್ ನೋಟ್ ಪ್ಯಾಡ್. ಓಕೆ, ಇದು ನಮ್ಮ ಪ್ರೀವಿಯಸ್ ವೀಡಿಯೋದ್ದು ಅನ್ಸುತ್ತೆ. ಲೆಟ್ ಇಟ್ ಬಿ. ಇದೇನಾಗಿದೆ ಅಂತಂದರೆ 3 ಪಾರ್ಟ್ಸ್ನಲ್ಲಿ ಡಿವೈಡ್ ಆಗಿದೆ. ಎಲ್ಲಿ 3 ಪಾರ್ಟ್ಸ್ನಲ್ಲಿ ಡಿವೈಡ್ ಆಗಿದೆ ಅಂದರೆ ನೋಡ್ಬೋದು, ಇಲ್ಲಿ ಡಾಟ್ ಇದೆ. ಡಾಟ್ ಮುಖಾಂತರ ಇಲ್ಲಿಂದ ಇಲ್ಲಿವರೆಗೂ ಏನಿದೆ ಅಂತಂದರೆ ದಿಸ್ ಈಸ್ 1 ಪಾರ್ಟ್. ಓಕೆ, ಸೊ ಇದೇನಾಗಿದೆ 1 ಪಾರ್ಟ್ ಆಗಿದೆ. ನೆಕ್ಸ್ಟ್ ಇನ್ನೊಂದು ಡಾಟ್ ಎಲ್ಲಿದೆ ನೋಡ್ಬೋದು, ಇಲ್ಲಿದೆ. ಓಕೆ, ಸೊ ಇಲ್ಲಿಂದ ಇಲ್ಲಿವರೆಗೂ ಏನಿದೆ ಅಲ್ಲ, ದಿಸ್ ಈಸ್ 1 ಪಾರ್ಟ್. ಓಕೆ, ಅದಾದಮೇಲೆ ಇಲ್ಲಿಂದ ಇಲ್ಲಿವರೆಗೂ ಏನಿದೆಯಲ್ಲ, ದಿಸ್ ಈಸ್ 1 ಪಾರ್ಟ್. ಟೋಟಲ್ 3 ಪಾರ್ಟ್ಸ್ ಇದ್ದಾವೆ. ಸೊ ಈ 3 ಪಾರ್ಟ್ಸ್ನ ಏನು ಮಾಡಿದ್ದೀನಿ, ಕಾಪಿ ಮಾಡ್ಕೊಂಡಿದ್ದೀನಿ. ಲೆಟ್ಸ್ ಎನ್ಕೋಡ್ ಡಿಕೋಡ್ ಇಟ್. ಓಕೆ, ಡಿಕೋಡ್ ಮಾಡೋದಕ್ಕೋಸ್ಕರ ನಾನು ಏನು ಯೂಸ್ ಮಾಡ್ಕೊಳ್ತೀನಿ ಅಂದರೆ JWT.io ಯೂಸ್ ಮಾಡ್ಕೊಳ್ತೀನಿ. ಓಕೆ, JWT.io. ಓಕೆ, ಇಲ್ಲಿ ಬಂದುಬಿಟ್ಟು ಏನು ಮಾಡ್ತೀನಿ, ಕಂಪ್ಲೀಟ್ ಇದನ್ನ ಪೇಸ್ಟ್ ಮಾಡ್ತೀನಿ. ಓಕೆ, ಪೇಸ್ಟ್ ಮಾಡಿದೆ. ಆಮೇಲೆ ಐ ನೀಡ್ ಟು ರಿಮೂವ್ ದಿಸ್ ಲೈಕ್ ಡಬಲ್ ಕೋಟ್ಸ್.
ಪೇಸ್ಟ್ ಮಾಡಿದಾಗ ನೋಡ್ಬೋದು ಇಲ್ಲಿ 3 ಪಾರ್ಟ್ಸ್ಗಳನ್ನ ಅದು ಡಿವೈಡ್ ಮಾಡಿಕೊಡ್ತಾ ಇದೆ. ಫಸ್ಟ್ ಒಂದು ಬಂದುಬಿಟ್ಟು ನಮ್ದು ಏನಿದೆ ಹ್ಯಾಶ್, ಯಾವ ಹ್ಯಾಶ್ನ ನಾವು ಯೂಸ್ ಮಾಡ್ತಾ ಇದ್ದೀವಿ ಅಂತ. ಅದಾದಮೇಲೆ ಟೈಪ್ ಬಂದುಬಿಟ್ಟು ನಮ್ಮದು JWT ಟೋಕನ್ ಆಗಿದೆ. ಇದು ಬಂದುಬಿಟ್ಟು ನಮ್ದು ಏನಂತಂದರೆ ಹೆಡರ್ ಪಾರ್ಟ್. ಓಕೆ, ಫಸ್ಟ್ ಪಾರ್ಟ್ ಇದು. ಓಕೆ, ಸೊ ಸೆಕೆಂಡ್ ಪಾರ್ಟ್ನಲ್ಲಿ ನೋಡ್ಬೋದು ಆ್ಯಕ್ಚುಲ್ ಡೇಟಾ ಇದೆ. ಆ್ಯಕ್ಚುಲ್ ಡೇಟಾದಲ್ಲಿ ಏನೇನಿದೆ, ಯೂಸರ್ ID, ಯೂಸರ್ ನೇಮ್ ಎಂಬ್ಲೀಸ್, ಆಮೇಲೆ ವಾಪಸ್ ಇಮೇಲ್ ನೇಮ್ ಏನಿದೆ. ಓಕೆ, ಫಸ್ಟ್ ನೇಮ್ ಏನು, ಲಾಸ್ಟ್ ನೇಮ್ ಏನು, ಜೆಂಡರ್ ಯಾವುದು, ಆಮೇಲೆ ಅವ್ರದ್ದು ಪ್ರೊಫೈಲ್ ಇಮೇಜ್. ಓಕೆ, ಸೊ ಇದು IIT. ಓಕೆ, ಸೊ ಯಾವಾಗ ರೆಡಿ ಆಯ್ತು ಅಂತ, ಎಕ್ಸ್ಪೈರ್ ಯಾವಾಗ ಆಗುತ್ತೆ ಅಂತ. ಸೊ ಇದು ಇನ್ಫಾರ್ಮೇಷನ್ ಯಾವುದು, ಆಕ್ಸೆಸ್ ಟೋಕನ್ದು. ಅದಾದಮೇಲೆ ಕೆಳಗಡೆ ಬಂದರೆ ಸಿಗ್ನೇಚರ್ ವೆರಿಫಿಕೇಷನ್ ಫೇಲ್ಡ್ ಆಗಿದೆ ಇದ್ರೊಳಗಡೆ. ಬಟ್ ಬೇಸಿಕಲಿ ಇಲ್ಲಿ ಏನಿರುತ್ತೆ ಅಂತಂದರೆ SHA-256 ಏನಿರುತ್ತೆ ಅಂದರೆ ಹ್ಯಾಶ್ ಇರುತ್ತೆ. ಓಕೆ, ಸೊ ಇವೆರಡೂ ಕಂಬೈನ್ ಮಾಡಿಬಿಟ್ಟು ಅದೇನು ಮಾಡುತ್ತೆ base64ಗೆ ಎನ್ಕೋಡ್ ಮಾಡಿ, ದೆನ್ ಇಟ್ ವಿಲ್ ಆ್ಯಡ್ ಅ ಕೀ ಟು ಇಟ್. ಅದಾದಮೇಲೆ ಅದೇನು ಮಾಡುತ್ತೆ ಅಂತಂದರೆ ಹ್ಯಾಶಿಗೆ ಕನ್ವರ್ಟ್ ಮಾಡಿಬಿಟ್ಟು ಆ ಹ್ಯಾಶ್ ವ್ಯಾಲ್ಯೂನ ಇಲ್ಲಿ ಸ್ಟೋರ್ ಮಾಡಿಟ್ಟಿರುತ್ತೆ. ದಾಟ್ಸ್ ಹೌ ಇಟ್ ವರ್ಕ್ಸ್. ಓಕೆ, ಇದು ನಮ್ದು ಏನಪ್ಪ ಅಂದರೆ ಆಕ್ಸೆಸ್ ಟೋಕನ್. ಈ ಆಕ್ಸೆಸ್ ಟೋಕನ್ ಮುಖಾಂತರ ನಾವೇನು ಮಾಡ್ಬೋದು ಅಂತಂದರೆ ಲೈಕ್ ಸರ್ವರ್ಗೆ ಪ್ರತಿ ಸಲ ರಿಕ್ವೆಸ್ಟ್ ಕಳಿಸಿದಾಗೂ ನಾವು ಇದನ್ನ ಆಕ್ಸೆಸ್ ಟೋಕನ್ನ ಸರ್ವರಿಗೆ ಕಳಿಸಿದ್ರೆ ನಮಗೆ ಆಕ್ಸೆಸ್ ಸಿಗುತ್ತೆ ನಮ್ಮ ಪೇಜಿಗೆ. ಓಕೆ, ಸೊ ನಾವೇನು ಮಾಡ್ಬೋದು, ದೆನ್ ವಾಟ್ ವಿ ಕ್ಯಾನ್ ಡೂ ವಿತ್ ದಿಸ್ ಆಕ್ಸೆಸ್ ಟೋಕನ್. ಇದು ಆಕ್ಸೆಸ್ ಟೋಕನ್ ಆಯಿತು, ಆಕ್ಸೆಸ್ಸಿಗೋಸ್ಕರ. ಕೆಳಗಡೆ ಅದೇ ರೀತಿ ಕೆಳಗಡೆ ಬಂದ್ವಿ ಅಂತಂದರೆ ಹಿಯರ್ ವಿ ಗೋ, ದಿಸ್ ಇಸ್ ಅ ರಿಫ್ರೆಶ್ ಟೋಕನ್. ರಿಫ್ರೆಶ್ ಟೋಕನ್ ಕೂಡ ಒಂದು JWT ಟೋಕನ್ನೇ. ಅಲ್ಲಿ ಜಸ್ಟ್ ಕಾಪಿ ದಿಸ್ ಥಿಂಗ್. ಓಕೆ, ಬರ್ತೀನಿ ಇಲ್ಲಿ ಬಂದುಬಿಟ್ಟು ಕಂಪ್ಲೀಟ್ಲಿ ಪೇಸ್ಟ್ ಮಾಡ್ತೀನಿ. ಪೇಸ್ಟ್ ಮಾಡಿಬಿಟ್ಟು ಇವು ಡಬಲ್ ಕೋಟ್ಸ್ನ ತೆಗೆದು ತೆಗೆದಾಕ್ದಾಗೂ ಕೂಡ ಸೇಮ್ ಅಗೇನ್. ಓಕೆ, ಇಲ್ಲಿನೂ ಕೂಡ ಅದೇ ಇದೆ, ಏನು ಚೇಂಜಸ್ ಇಲ್ಲ, ಬಿಕಾಸ್ ಇದೊಂದು ಡಮ್ಮಿ ಜೇಸನ್. ಓಕೆ, ಸೊ ಡಮ್ಮಿ API ಎಂಡ್ ಪಾಯಿಂಟ್, ರೈಟ್. ಸೊ ಅದಕ್ಕೋಸ್ಕರ ಇಲ್ಲಿ ಎಲ್ಲ ಎರಡೂ ಸೇಮ್ ಕಳಿಸ್ತಾ ಇದೆ. ಅದು ಇಲ್ಲಿನೂ ಕೂಡ ಏನೂ ಚೇಂಜಸ್ ಇಲ್ಲ. ಸೊ ಇದನ್ನು ರಿಫ್ರೆಶ್ ಟೋಕನ್ನ ಇಟ್ಕೊಂಡ್ಬಿಟ್ಟು ನಾವು ಏನು ಮಾಡ್ಬೋದು ಅಂತಂದರೆ ನಮ್ದು ಏನಾದರೂ ಆಕ್ಸೆಸ್ ಟೋಕನ್ ಎಕ್ಸ್ಪೈರ್ ಆಯಿತು ಅಂದರೆ ರಿಫ್ರೆಶ್ ಟೋಕನ್ನ ಕಳಿಸ್ಬಿಟ್ಟು ವಿ ಕ್ಯಾನ್ ಗೆಟ್ ಬ್ಯಾಕ್ ಟು ದ ಆಕ್ಸೆಸ್ ಟೋಕನ್. ಓಕೆ, ಸೊ ಈ ಆಕ್ಸೆಸ್ ಟೋಕನ್ನ ನಾವು ಏನು ಮಾಡಬೇಕು, ತೊಗೊಂಡ್ಬಿಟ್ಟು ಏನು ಮಾಡ್ತೀವಿ ಅಂತಂದರೆ ಆಕ್ಸೆಸ್ ಟೋಕನ್ ನಾವು ಬೇಸಿಕಲಿ ಏನು ಡೇಟಾ ಬರ್ತಾ ಇದೆಯೋ ಅದನ್ನು ಎದ್ರೊಳಗಡೆ ಸ್ಟೋರ್ ಮಾಡ್ತಾ ಇದ್ದೀನಿ, ಯೂಸರ್ ಇನ್ಫಾರ್ಮೇಷನ್ ಒಳಗಡೆ ಸ್ಟೋರ್ ಮಾಡ್ತಾ ಇದ್ದೀನಿ. ಅಲ್ಲಿ ಕಾಪಿ ದಿಸ್ ಥಿಂಗ್ ಆ್ಯಂಡ್ ಕಮ್ ಹಿಯರ್. ಓಕೆ, ಇಲ್ಲೊಂದು ಯೂಸ್ ಎಫೆಕ್ಟ್ನ ಯೂಸ್ ಮಾಡ್ಕೊಳ್ತೀನಿ. ಓಕೆ, ಸೊ ಯೂಸ್ ಎಫೆಕ್ಟ್ನಲ್ಲಿ ಏನು ಹೇಳ್ತೀನಿ ಅಂತಂದರೆ it will be a function. Okay, so ಅದಾದಮೇಲೆ it will call when user information is changed. ಇನ್ಫಾರ್ಮೇಷನ್ ಯಾವಾಗ ಚೇಂಜ್ ಆಗುತ್ತೆ ಅವಾಗ ಇದು ಕಾಲ್ ಆಗುತ್ತೆ. ಇವಾಗ ಇಲ್ಲಿ ಏನು ಹೇಳ್ತೀನಿ ಅಂತಂದರೆ ಇಫ್ ಯೂಸರ್ ಇನ್ಫಾರ್ಮೇಷನ್ ಏನಾದ್ರೂ ಎಂಟಿ ಇಲ್ಲ ಅಂತಂದರೆ, ಸೊ ಅಂತಹ ಟೈಮ್ನಲ್ಲಿ ಇದನ್ನ ಏನು ಮಾಡೋಣ, ಸ್ಟಾರ್ಟಿಂಗಲ್ಲಿ ನಲ್ ಮಾಡ್ಕೊಂಬಿಡೋಣ. ಇಲ್ಲ ಅಂತಂದರೆ ಓಕೆ, ನಲ್ ಇಫ್ ಯೂಸರ್ ಇನ್ಫಾರ್ಮೇಷನ್. ಓಕೆ, ಸೊ ಅಂತಹ ಟೈಮ್ನಲ್ಲಿ ಏನು ಮಾಡಬೇಕು ಅಂದರೆ ನಾವು ಆಕ್ಸೆಸ್ ಟೋಕನ್ನ ಲೋಕಲ್ ಸ್ಟೋರೇಜ್ನಲ್ಲಿ ಅಥವಾ ಸೆಷನ್ ಸ್ಟೋರೇಜ್ನಲ್ಲಿ ಸ್ಟೋರ್ ಮಾಡಿಡಬೇಕು. ಲೋಕಲ್ ಸ್ಟೋರೇಜ್ ಅಥವಾ ಸೆಷನ್ ಸ್ಟೋರೇಜ್ ಎಲ್ಲಿರುತ್ತೆ? ಸೊ ಬ್ರೌಸರ್ನಲ್ಲಿ ಬಂದರೆ ದಿಸ್ ಈಸ್ ಅವರ್ ಬ್ರೌಸರ್. ಇದು ಇನ್ಸ್ಪೆಕ್ಟ್ ಮಾಡಿದಾಗ ಓಪನ್ ಆಗಿರುವಂತಹ ಟ್ಯಾಬ್. ಓಕೆ, ಸೊ ಇಲ್ಲಿ ಅಪ್ಲಿಕೇಶನ್ ಅನ್ನುವಂತಹ ಒಂದು ಲೈಕ್ ಟ್ಯಾಬ್ ಒಳಗೆ ಮೇಲ್ಗಡೆ ಕ್ಲಿಕ್ ಮಾಡಿದ್ರೆ ದಿಸ್ ವಿಲ್ ಓಪನ್ ಅವರ್ ಸೆಷನ್ ಸ್ಟೋರೇಜ್ ಸ್ಪೇಸ್. ಓಕೆ, ಸ್ಟೋರೇಜ್ ಸ್ಪೇಸ್ನಲ್ಲಿ ಲೋಕಲ್ ಸ್ಟೋರೇಜ್ ಇದೆ. ಓಕೆ, ದಿಸ್ ಈಸ್ ಅವರ್ ಲೋಕಲ್ ಸ್ಟೋರೇಜ್. ಇದು ನಮ್ಮದು ಪ್ರೀವಿಯಸ್ ಪ್ರಾಜೆಕ್ಟಿಂದೆಲ್ಲ ಇನ್ಫಾರ್ಮೇಷನ್. ಐ ವಿಲ್ ಜಸ್ಟ್ remove everything. ಓಕೆ, ಇದು ನಮ್ಮದು ಲೋಕಲ್ ಸ್ಟೋರೇಜ್, ಇದು ನಮ್ಮದು ಸೆಷನ್ ಸ್ಟೋರೇಜ್. ಆಮೇಲೆ ಲೋಕಲ್ ಸ್ಟೋರೇಜ್ಗೆ ಡಿಫ್ರೆನ್ಸ್ ಏನು? ಲೋಕಲ್ ಸ್ಟೋರೇಜ್ನಲ್ಲಿ ಏನಿರುತ್ತೆ ಅಂದರೆ ಡೇಟಾ ಲಾಂಗ್ ಲಾಸ್ಟಿಂಗ್ ಇರುತ್ತೆ. ನಾವು ಬ್ರೌಸರ್ ಕ್ಲೋಸ್ ಮಾಡಿದ ತಕ್ಷಣ ಅದು ವ್ಯಾನಿಷ್ ಆಗಿಬಿಡಲ್ಲ. ಬಟ್ ಸೆಷನ್ ಸ್ಟೋರೇಜ್ನಲ್ಲಿ ಏನಾಗುತ್ತೆ ಅಂದರೆ ನಾವು ಟ್ಯಾಬ್ ಏನಾದರೂ ಕ್ಲೋಸ್ ಮಾಡಿದ್ವಿ ಅಥವಾ ಬ್ರೌಸರ್ ಏನಾದರೂ ಕ್ಲೋಸ್ ಮಾಡಿದ್ವಿ ಅಂತಂದರೆ ಸೆಷನ್ ಸ್ಟೋರೇಜ್ನಲ್ಲಿ ಇರುವಂತಹ ಡೇಟಾ ವ್ಯಾನಿಷ್ ಆಗಿಬಿಡುತ್ತೆ. ಓಕೆ, ಸೊ ಆಕ್ಸೆಸ್ ಟೋಕನ್ ಏನಪ್ಪ ಅಂತಂದರೆ ಬೇಸಿಕಲಿ ಒಂದು ಲೈಕ್ ಶಾರ್ಟ್ ಲಿವ್ಡ್ ಟೋಕನ್ ಆಗಿರೋದ್ರಿಂದಾಗಿ ವಿ ಕ್ಯಾನ್ ಸ್ಟೋರ್ ಇಟ್ ಇನ್ ಅ ಸೆಷನ್ ಸ್ಟೋರೇಜ್. ಓಕೆ, ಸೆಷನ್ ಸ್ಟೋರೇಜ್ನಲ್ಲಿ ಸ್ಟೋರ್ ಮಾಡಿಬಿಟ್ಟು ವಿ ಕ್ಯಾನ್ ಆಪರೇಟ್ ಇಟ್. ಆಲ್ ರೈಟ್, ಸೊ ವಾಪಸ್ ನಾವು VS ಕೊಡಿ ಬರೋಣ. ಯೂಸರ್ ಇನ್ಫಾರ್ಮೇಷನ್ ಏನಾದ್ರೂ ಲೈಕ್ ಫುಲ್ಫಿಲ್ ಇತ್ತು, ನಲ್ ಇರಲಿಲ್ಲ ಅಂತಂದರೆ ಅಂತಹ ಟೈಮ್ನಲ್ಲಿ ನಾನು ಏನು ಮಾಡ್ತೀನಿ ಅಂತಂದರೆ ಸೆಷನ್ ಸ್ಟೋರೇಜ್ ಡಾಟ್ ಸೆಟ್ ಡೇಟಾ ಸೆಟ್ ಐಟಮ್. ಓಕೆ, ಸೆಷನ್ ಸ್ಟೋರೇಜ್ ಡಾಟ್ ಸೆಟ್ ಐಟಮ್. ಇಲ್ಲೇನು ಹೇಳ್ತೀನಿ ಅಂದರೆ ಆಕ್ಸೆಸ್ ಟೋಕನ್. ಓಕೆ, ಆಕ್ಸೆಸ್ ಟೋಕನ್ ಅಂತ ನೇಮ್ ಕೊಡ್ತಾ ಇದ್ದೀವಿ. ಇದರೊಳಗಡೆ ಏನು ಸ್ಟೋರ್ ಮಾಡ್ತಾ ಇದ್ದೀನಿ ಅಂದರೆ ಯೂಸರ್ ಇನ್ಫಾರ್ಮೇಷನ್ ಡಾಟ್ ಆಕ್ಸೆಸ್ ಟೋಕನ್. ಅದ್ರ ನೇಮ್ ಅದೇ ಇದೆಯಲ್ಲ. ಸೊ ಇಫ್ ಐ ಆಮ್ ನಾಟ್ ರಾಂಗ್, ಆಫೀಸ್ ಕನ್ಸೋಲ್ಗೆ ಹೋದರೆ ಓಕೆ, ದಿಸ್ ಈಸ್ ದ ಥಿಂಗ್ ಆಕ್ಸೆಸ್ ಟೋಕನ್, ACCESSTOKEN ಆಕ್ಸೆಸ್ ಟೋಕನ್. ಓಕೆ, ಸೊ ಇದನ್ನ ಏನು ಮಾಡ್ತಾ ಇದ್ವಿ, ಸೆಷನ್ ಸ್ಟೋರೇಜ್ ಒಳಗಡೆ ಸೆಟ್ ಮಾಡ್ತಾ ಇದ್ವಿ. ಓಕೆ, ಸೊ ಐ ವಿಲ್ ಜಸ್ಟ್ ಸೇವ್ ದಿಸ್ ಥಿಂಗ್. ವಾಪಸ್ ಬರೋಣ ಇಲ್ಲಿಗೆ. ಓಕೆ, ಐ ವಿಲ್ ಜಸ್ಟ್ ರೀಲೋಡ್ ಎವ್ರಿಥಿಂಗ್. ನಲ್ ಅಂತ ಬರ್ತಾ ಇದೆ. ಇವಾಗ ಏನು ಮಾಡ್ತೀನಿ ಅಂತಂದರೆ ಐ ವಿಲ್ ಆ್ಯಡ್ ಎಂಬ್ಲೀಸ್. ಐ ವಿಲ್ ಜಸ್ಟ್ ಕಾಪಿ ದಿಸ್ ಥಿಂಗ್ ಆ್ಯಂಡ್ ಪೇಸ್ಟ್ ಇಟ್ ಹಿಯರ್. ಪಾಸ್
ಆ್ಯಂಡ್ ಸೈನ್ ಇನ್. ಆಕ್ಸೆಸ್ ಟೋಕನ್ ಸಿಕ್ತು ಆಮೇಲೆ. ಓಕೆ, ಸೊ ಅವಾಗ ಅಪ್ಲಿಕೇಶನಲ್ಲಿ ಹೋಗೋಣ, ಬರೋಣ. ಸೆಷನ್ ಸ್ಟೋರೇಜ್ನಲ್ಲಿ ನೋಡ್ಬೋದು. ಸೆಷನ್ ಸ್ಟೋರೇಜ್ನಲ್ಲಿ ನಾವು ಏನು ಮಾಡಿದ್ವಿ, ಸೆಟ್ ಮಾಡಿಟ್ಟಿದ್ವಿ. ದೆನ್ ವಿ ಕ್ಯಾನ್ ಯೂಸ್ ಇಟ್ ಎನಿವೇರ್ ವಿ ವಾಂಟ್. ಓಕೆ, ದ್ಯಾಟ್ಸ್ ಹೌ ಇಟ್ ವರ್ಕ್ಸ್. ಪ್ರತಿ ಸಲ ರಿಕ್ವೆಸ್ಟ್ ಕಳಿಸ್ಬೇಕಾದ್ರೂ ನಾವೇನು ಮಾಡಬೇಕಾಗುತ್ತೆ ಅಂದರೆ ಆಕ್ಸೆಸ್ ಟೋಕನ್ನ ಕಳಿಸ್ಬೇಕಾಗುತ್ತೆ. ಅಂದರೆ ಇವಾಗ ಏನು ರಿಫ್ರೆಶ್ ಟೋಕನ್ ಇದೆ ಅಲ್ಲ, ಅದು ಏನಾಗಿರುತ್ತೆ ಅಂದರೆ ಬೇಸಿಕಲಿ ಕುಕೀಸ್ ಒಳಗಡೆ ಸ್ಟೋರ್ ಮಾಡಿಟ್ಟಿರ್ತೀವಿ, ಅದು HTTPs ಓನ್ಲಿ ಇರುತ್ತೆ. ಅಂತಹ ಟೈಮ್ನಲ್ಲಿ ನಾವು ಏನು ಮಾಡೋಕ್ಕಾಗಲ್ಲ ಅಂದರೆ ವಿ ಕಾಂಟ್ ಆಕ್ಸೆಸ್ ಇಟ್ ಡೈರೆಕ್ಟ್ಲಿ. ಇದು ಏನು ಮಾಡುತ್ತೆ ಅಂದರೆ ಇದು ಡಮಿ ಜೇಸನ್ ಆಗಿರೋದ್ರಿಂದಾಗಿ ನಮಗೆ ರಿಪ್ಲೈ ಕಳಿಸ್ತಾ ಇದೆ ಡೇಟಾ ಒಳಗಡೆ. ಬಟ್ ಇದೇನಾದರೂ ಆ್ಯಕ್ಚುಯಲ್ ಸರ್ವರ್ ಆಗಿತ್ತು, ನಾವು ರೆಡಿ ಮಾಡಿರುವಂಥ ಸರ್ವರ್ ಆಗಿತ್ತು ಅಂತಂದರೆ ಸರ್ವರೇ ಏನು ಮಾಡುತ್ತೆ ಅಂತಂದರೆ ಇದು ಏನು ರಿಫ್ರೆಶ್ ಟೋಕನ್ ಇರುತ್ತಲ್ಲ ಅದನ್ನು ಕುಕೀಸ್ ಒಳಗಡೆ ಸೆಟ್ ಮಾಡಿಬಿಟ್ಟು ಕಳಿಸುತ್ತೆ. ಸೆಟ್ ಕುಕೀಸ್ ಅಂತ ಒಂದು ಪ್ಯಾರಾಮೀಟರ್ ಬರುತ್ತೆ, ಅದನ್ನ ಯೂಸ್ ಮಾಡ್ಕೊಂಬಿಟ್ಟು ನಾವೇನು ಮಾಡ್ಬೋದು, ಕುಕೀಸ್ನ ಸೆಟ್ ಮಾಡ್ಬೋದು ಫ್ರಂಟ್ ಎಂಡಲ್ಲಿ. ಅದೇನಾಗುತ್ತೆ, ಕುಕೀಸ್ನಲ್ಲಿ ಬಂದು ಸೆಟ್ ಆಗುತ್ತೆ. ಕುಕೀಸ್ ನಮ್ದು ಏನಾದರೂ ಸ್ಟೀಲ್ ಆದರೂ ಕೂಡ ಅದು HTTP ಓನ್ಲಿ ಇರೋ ಕಾರಣದಿಂದಾಗಿ ಯಾವುದೇ ರೀತಿಯಾದಂತಹ ಕ್ರಾಸ್ ಸೈಟ್ ಸ್ಕ್ರಿಪ್ಟಿಂಗ್ ಅಟ್ಯಾಕ್ಲಿಂದ ವಿ ಕಾಂಟ್ ಆಕ್ಸೆಸ್ ಇಟ್. ಓಕೆ, ರಿಫ್ರೆಶ್ ಟೋಕನ್ ಯಾವಾಗಲೂ ಸೆಕ್ಯೂರ್ ಆಗಿರುತ್ತೆ. ಇವನ್ ದೋ ಅಟ್ಯಾಕರ್ ಅಟ್ಯಾಕ್ಸ್ ಆ್ಯಂಡ್ ಗೆಟ್ ದ ಆಕ್ಸೆಸ್ ಟೋಕನ್, ಅವ್ರು ಏನು ಮಾಡ್ಬೋದು ಅಂತಂದರೆ ಶಾರ್ಟ್ ಅಮೌಂಟ್ ಆಫ್ ಪೀರಿಯಡ್ ಒಳಗೆ, ಶಾರ್ಟ್ ಪೀರಿಯಡ್ ಅಷ್ಟೇ, ಲೈಕ್ ನಮ್ಮದು ಯೂಸರ್ ಅಕೌಂಟ್ನವ್ರು ಆಕ್ಸೆಸ್ ಮಾಡ್ಬೋದು. ಅದಾದಮೇಲೆ ಅದು ಟೋಕನ್ ಎಕ್ಸ್ಪೈರ್ ಆಗುತ್ತೆ, ದೆನ್ ದೇ ಕಾಂಟ್ ಆಕ್ಸೆಸ್ ದ ಯೂಸರ್ ಅಕೌಂಟ್. ದಿಸ್ ಇಸ್ ದ ಸೆಕ್ಯೂರಿಟಿ ಮೇಜರ್ like developers came up with for preventing cross-site scripting. Completely prevent ಮಾಡೋಕ್ಕಾಗಲ್ಲ, ಬಟ್ somewhat we can give a security to the user information, right? ಬಟ್ ಬರೀ ನಮ್ಮ ಹತ್ರ ಆಕ್ಸೆಸ್ ಟೋಕನ್ ಇತ್ತು ಅಂದರೆ ವಿ ಕಾಂಟ್ ಟೇಕ್ ಮೇಜರ್ ಆ್ಯಕ್ಷನ್ಸ್ ಲೈಕ್ ಟ್ರಾನ್ಸಾಕ್ಷನ್ ಮಾಡೋದಾಗಿರ್ಬೋದು ಅಥವಾ ಪಾಸ್ವರ್ಡ್ ಚೇಂಜ್ ಮಾಡಿರ್ಬೋದು. ವಿ ಕಾಂಟ್ ಡೂ ದ್ಯಾಟ್ ಥಿಂಗ್. ಅವನ್ನೆಲ್ಲ ಮಾಡಬೇಕಂದ್ರೆ ಪಾಸ್ವರ್ಡ್ ಬೇಕಾಗುತ್ತೆ, ರೈಟ್? ಸೊ ಇದ್ರ ಹತ್ರ ಕ್ರಾಸ್ ಸೈಟ್ ಸ್ಕ್ರಿಪ್ಟಿಂಗಿಂದ ನಾವು ಏನು ಮಾಡ್ಬೋದು ಅಂತಂದರೆ ಆಕ್ಸೆಸ್ ಟೋಕನ್ನ ಲೈಕ್ ಹೈಜಾಕ್ ಮಾಡ್ಬೋದು. ಹೈಜಾಕ್ ಮಾಡಿಬಿಟ್ಟು ಯೂಸರ್ ಅಕೌಂಟ್ನ ಟೇಕ್ ಓವರ್ ಮಾಡ್ಕೋಬೋದು. ವಿ ಪ್ರಿವೆಂಟೆಡ್ ಸಮ್ ವಾಟ್ ಯೂಸಿಂಗ್ ಆಕ್ಸೆಸ್ ಟೋಕನ್ ಆ್ಯಂಡ್ ರಿಫ್ರೆಶ್ ಟೋಕನ್. ಓಕೆ, ಸೊ ಇದನ್ನು ನಾವೇನಾದರೂ ಸ್ಟೋರ್ ಒಳಗಡೆ ಇಂಪ್ಲಿಮೆಂಟ್ ಮಾಡೋದಿತ್ತು ಅಂದರೆ ಹೆಂಗೆ ಮಾಡಬೇಕು, ಇದನ್ನು ನೀವು ನನಗೆ ಇಂಪ್ಲಿಮೆಂಟ್ ಮಾಡಿಬಿಟ್ಟು ನಿಮ್ಮ ಗಿಟಬ್ ಲಿಂಕ್ನ ಲೈಕ್ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಇಲ್ಲ ಅಂತಂದರೆ ಇದನ್ನು ಇಂಪ್ಲಿಮೆಂಟ್ ಮಾಡಾದಮೇಲೆ ನಂಗೆ ಇನ್ಸ್ಟಾಗ್ರಾಮ್ನಲ್ಲಿ ಸ್ಟೋರಿ ಹಾಕ್ಬಿಟ್ಟು ಲೈಕ್ ಮೆನ್ಷನ್ ಮಾಡಿ. ಐ ವಿಲ್ ಮೆನ್ಷನ್ ಯು ಬ್ಯಾಕ್ ಆ್ಯಂಡ್ ಐ ವಿಲ್ ಚೆಕ್ ಇಟ್ ಇಂಪ್ಲಿಮೆಂಟ್ ಮಾಡಿದ್ರೋ ಇಲ್ವೋ ಅಂತ. ಅಥವಾ ಸ್ಕ್ರೀನ್ಶಾಟ್ ತೆಗೆದುಬಿಟ್ಟು ಲೈಕ್ ನೀವೇನು ಇಂಪ್ಲಿಮೆಂಟ್ ಮಾಡಿರೋ ಯಾವ ರೀತಿ ವರ್ಕ್ ಆಗ್ತಾಯಿದೆ ಅದನ್ನು ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ನೀವು DM ಮಾಡಬಹುದು. ಓಕೆ, ಇದನ್ನು ಯಾವ ರೀತಿ ಇಂಪ್ಲಿಮೆಂಟ್ ಮಾಡೋದು ಅಂತ ನಾವು ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ಗಳಲ್ಲಿ ನೋಡೋಣ. ಓಕೆ, ಒಂದು ಫುಲ್ ಸ್ಟ್ಯಾಕ್ ಪ್ರಾಜೆಕ್ಟ್ ಫುಲ್ ಸ್ಟ್ಯಾಕ್ ಅಲ್ಲ, ಒಂದು ಕಂಪ್ಲೀಟ್ ಪ್ರಾಜೆಕ್ಟ್ ಮಾಡ್ತಾಯಿದ್ವಿ. ಇಲ್ಲಿವರೆಗೂ ಏನೇನು ಕಲ್ತಿದ್ವಿ ಎಲ್ಲ ಲೈಕ್ ಇಂಪ್ಲಿಮೆಂಟ್ ಮಾಡಿಬಿಟ್ಟು. ಸೊ ಅದರೊಳಗಡೆ ಹೇಳ್ತೀನಿ ನಾನು ಯಾವ ರೀತಿ ಇದನ್ನ ನಾವು ಸ್ಟೋರ್ ಒಳಗಡೆ ಕಾಲ್ ಮಾಡಿಸ್ಬೋದು, API ಎವ್ರಿಥಿಂಗ್. ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಆದಷ್ಟು ವೀಡಿಯೋಸ್ಗಳನ್ನ ಶೇರ್ ಮಾಡಿ ಪ್ಲೀಸ್. ವ್ಯೂಸ್ ತುಂಬ ಕಡಿಮೆ ಆಗ್ತಾ ಇದ್ದಾವೆ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳ ಜೊತೆ ನಿಮ್ಮ ಕಾಲೇಜ್ ಗ್ರೂಪ್ಸ್ಗಳಲ್ಲಿ ವೀಡಿಯೋಸ್ಗಳನ್ನ ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನನಗೆ. ಓಕೆ, ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ನನ್ನ ವೀಡಿಯೋಸ್ಗಳನ್ನ ನೋಡ್ತಾ ಇರಿ, ಎಂಜಾಯ್ ಮಾಡ್ತಾ ಇರಿ, ಕಲಿತಾ ಇರಿ, ಕಲಿಸ್ತಾ ಇರಿ. ಜೈ ಹಿಂದ್, ವಂದೇ ಮಾತರಂ.